नाराय मातरं मे मातरिष्वन्न पितरतुलगुरो भ्रातरिष्टाप्तबन्धो गोविन्दे देहि भक्तिं भवति च भगवन्नूर्जितां निर्निमित्तां निर्व्याजां निश्चलां सद्गुणगणबृहतीं शाश्वतीमाशुदेव नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये विजानताम् अवित्तस्य मध्वस्य जगति गुरोः पूर्वाचार्यमहिष्ठानाम् इयं प्रणतिमालिका तत्राथ कृष्णमवदन्न सबलं वयस्याः ನಿನ್ನೆ ನಾವು ನೋಡಿದೆವು ಉಗ್ರ ಎಂಬ ಮರಗಳ ವೇಷವನ್ನು ತೊಟ್ಟ ದೈತ್ಯ ಇದ್ದ. ಅವನ ಜೊತೆಗಾರರೆಲ್ಲ ಮರಗಳಾಗಿ ಇದ್ರು. ಆ ಮರದ ಕಟುವಾದ ಗಂಧ, ಉಗ್ರಗಂಧ ಗಾಳಿಯ ಮೂಲಕ ಎಲ್ಲರ ಮೂಗಿಗೆ ಸೇರಿ ಅವರನ್ನು ರೋಗಿಷ್ಠರನ್ನಾಗಿ ಮಾಡ್ತಾ ಇತ್ತು. ಕಡೆಗೆ ಬಲರಾಮ ಕೂಡ ಆ ವಿಷದಿಂದ ಕೂಡಿದ ಗಾಳಿಯಿಂದ ತಲೆ ತಿರುಗಿ ಬಿದ್ದ. ಜ್ವರ ಬಂತು. ದೇವರು ಅವನನ್ನು ಆಲಿಂಗಿಸಿ ಸರಿ ಮಾಡಿ ಆ ವಿಷವೃಕ್ಷವನ್ನು ಕೊಂದ. ಎಲ್ಲ ಕೆಟ್ಟ ಮರಗಳನ್ನು ಧೂಳಿಪಟ ಮಾಡಿದ. ತಸ್ಯಾನುಗೈಃ ಸಹ ತದಾ ಕೃತಿಭಿಃ ಸಮಸ್ತೈಃ ದೈತ್ಯಾನ್ಶ್ಚ ಗೋ ವಿಪುಷ ಆತ್ತವರಾನ್ ವಿರಿಂಚಾನ್ ಮೃತ್ಯುಜ್ಜಿತಾನ್ ಅಪಿ ನಿಪಾತ್ಯ ದದಾಹ ವೃಕ್ಷಾನ್ ವಿಕ್ರೀಡ್ಯ ರಾಮಸಹಿತೋ ಯಮುನಾ ಜಲೇ ಸಹ ನಿರೋಗಮಾಶು ಕೃತವಾನ್ ವ್ರಜಮಬ್ಜನಾಭಃ. ಹಾಗೆ ದೈತ್ಯಾಂಶ್ಚ ಗೋವಪುಷಃ, ಹಸುಗಳ ವೇಷವನ್ನು ತೊಟ್ಟ ದೈತ್ಯರನ್ನ, ಬ್ರಹ್ಮನ ವರದಿಂದ ಅವಧ್ಯರಾದವರನ್ನ ನಿಪಾತ್ಯ ಕೆಳಗಡೆ ಕೆಡವಿ, ವೃಕ್ಷಾನ್ ದದಾಹ ಎಲ್ಲ ಗಿಡಗಳನ್ನು ಸುಟ್ಟ. ಬಲರಾಮನಿಂದ ಕೂಡಿದ ಶ್ರೀಕೃಷ್ಣ ಯಮುನಾ ಜಲೆ ವಿಕ್ರೀಡ್ಯ, ಯಮುನೆಯ ನೀರಿನಲ್ಲಿ ಆಡುತ್ತಾ ವ್ರಜಂ ನೀರೋಗಂ ಕೃತವಾನ್, ಇಡೀ ವ್ರಜವನ್ನ ರೋಗಮುಕ್ತವಾಗಿ ಮಾಡಿದ. ಸಪ್ತೋಕ್ಷಣೋತಿ ಬಲವೀರ್ಯಯುತಾನ ದಮ್ಯಾನ್ ಸರ್ವೈರ್ಗಿರೀತವರತೋದಿತಿಜ ಪ್ರಧಾನಾನ್ ಹತ್ವಾ ಸುತಾಂ ಅಲಭದಾಚು ವಿಭುರಿಜಚೋದಾ ಭ್ರಾತುಸ್ತ ಕುಂಭಕ ಸಮಾಹ್ವಯಿನೋಪಿ ನೀಲಾಂ. ಯಶೋದೆಯ ಅಣ್ಣ ಒಬ್ಬ ಇದ್ದ. ಅವನ ಹೆಸರು ಕುಂಭಕ ಅಂತ. ಆ ಕುಂಭಕನಿಗೆ ಒಬ್ಬಳು ಮಗಳಿದ್ಲು, ನೀಲ ಅಂತ. ಆ ನೀಲೆಯನ್ನ ನಾನು ಮದುವೆ ಮಾಡಿಕೊಡ್ತೇನೆ, ಆದರೆ ಒಂದು ಪರೀಕ್ಷೆ ಇದೆ. ಆ ಪರೀಕ್ಷೆ ಏನು ಅಂತಂದರೆ, ಸಪ್ತೋಕ್ಷಣ 7 ಬಲಿಷ್ಠವಾದ ಗೂಳಿಗಳಿವೆ. ಅದಮ್ಯಾನ್, ಯಾರೂ ಅದನ್ನು ಬಗ್ಗಿಸಲಿಕ್ಕೆ ಆಗೋದಿಲ್ಲ, ಯಾರೂ ಅದನ್ನು ಏರ್ಲಿಕ್ಕೆ ಆಗೋದಿಲ್ಲ. ಕಾರಣ ಏನು ಅಂದರೆ, ಗಿರೀಶ ವರತಃ ರುದ್ರದೇವರ ವರ. ಅವರೆಲ್ಲರೂ ದೈತ್ಯರು, ಎತ್ತುಗಳ ವೇಷದಲ್ಲಿ ಇದ್ದರು. ಶ್ರೀಕೃಷ್ಣ 6 ವರ್ಷ ಆಗಿತ್ತಷ್ಟೇ ಅವನಿಗೆ. ಹತ್ವಾ, ಆ ಎಲ್ಲ ಗೂಳಿಗಳನ್ನು ಕೊಂದು ಆ ಕುಂಭಕನ ಮಗಳು ನೀಲೆಯನ್ನ ಮದುವೆ ಆದ. ಯಾರವಳು? ಯಾ ಪೂರ್ವಜನ್ಮನಿ ತಪ ಪ್ರಥಮೈವ ಭಾರ್ಯ ಭೂಯಾಸಮಿತ್ಯ ಶರದಸ್ಯ ಹಿ ಸಂಗಮೋ ನೋ ಸ್ಯಾತ್ ಕೃಷ್ಣ ಜನ್ಮನಿ ಸಮಸ್ತವರಾಂಗನಾಭ್ಯಃ
ಪೂರ್ವಂತ್ವಿತಿ ಸ್ಮ ತದಿಮಾಂ ಪ್ರಥಮಂ ಸ ಆಪ. ಯಾ ಪೂರ್ವಜನ್ಮನಿ ತಪಃ, ಪೂರ್ವಜನ್ಮದಲ್ಲಿ ಅವಳು ತಪಸ್ಸು ಮಾಡಿದ್ಲು. ಏನಂತ? ಪ್ರಥಮೈವ ಭಾರ್ಯ ಭೂಯಾಸಂ, ಮೊದಲ ಹೆಂಡತಿ ನಾನಾಗಬೇಕು ಅಂತ. 6 ಜನ ಮಹಿಷಿಯರಿದ್ದಾರೆ, ಷಣ್ಮಹಿಷಿಯರು ಅಂತ ಕರೀತಾರೆ. ಕೃಷ್ಣ ತನ್ನ ಅವತಾರ ಕಾಲದಲ್ಲಿ ಅಷ್ಟಮಹಿಷಿಯರ ಒಡೆಯ. ಅದರಲ್ಲಿ 2 ರೂಪ ಸತ್ಯಭಾಮೆ ಮತ್ತು ರುಕ್ಮಿಣಿ, ಲಕ್ಷ್ಮೀ ರೂಪವೇ. ಇನ್ನು ಉಳಿದವರು 6 ಜನ. ಈ 6 ಜನರನ್ನು ಷಣ್ಮಹಿಷಿಯರು ಅಂತ ಕರೀತಾರೆ. ಅವರು ಇದ್ದಾರೆ ಅಂತ ಜಗತ್ತಿಗೆ ಗೊತ್ತಾಗೋದು ಕೃಷ್ಣಾವತಾರ ಕಾಲದಲ್ಲಿ ಮಾತ್ರ. ಇನ್ನು ಯಾವಾಗಲೂ ಕೂಡ ಅವರಿದ್ದಾರೆ ಅಂತ ಗೊತ್ತಾಗೋದಿಲ್ಲ. ಅಂತಹ ವಿಶಿಷ್ಟ ಸಾಧಕ ಜೀವ ಅದು, ಆ ಷಣ್ಮಹಿಷಿಯರ ಗುಂಪು. ಇನ್ನು ಎಲ್ಲಿಯೂ ಅವರ ವೇರೆಬೌಟ್ಸೇ ಗೊತ್ತಾಗೋದಿಲ್ಲ. ರಾಮಾವತಾರ ಕಾಲದಲ್ಲಿ ಆಗಲಿ, ಬೇರೆ ಬೇರೆ ಕೂರ್ಮ, ನರಸಿಂಹ, ವರಾಹ, ಕಪಿಲ, ದತ್ತ, ಧನ್ವಂತರಿ, ಋಷಭ, ಯಾವ ಅವತಾರದಲ್ಲಿಯೂ ಕೂಡ ಅವರ ಅಭಿವ್ಯಕ್ತಿ ಜಗತ್ತಿಗೆ ಇಲ್ಲ. ಜಗತ್ತು ಅವರು ಆ 6 ಜನ ಇದ್ದಾರೆ ಅಂತಲೇ ತಿಳಿಲಿಕ್ಕೆ ಆಗೋದಿಲ್ಲ. ಕೃಷ್ಣಾವತಾರ ಕಾಲದಲ್ಲಿ ಮಾತ್ರ ಅವರ ಅಭಿವ್ಯಕ್ತಿ. ಆ ಜೀವದ ಸಾಧನೆ ಎಂಥದೋ, ಉಪಾಸನೆ ಎಂಥದೋ, ಸಿದ್ಧಿ ಏನೋ, ಅದರಿಂದಾಗಿ ಈ ತರಹದ ಕೃಷ್ಣನನ್ನು ಒಳಗೊಂಡ ಮಹಾಭಾರತ ಶಾಸ್ತ್ರಗಳಲ್ಲಿ ಮಿಗಿಲು. ಅಲ್ಲಿ ಯದಿಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿ ನಕುತ್ರಚಿತ್ ಅಂತ ಒಂದು ಮಾತಿದೆ. ಅದಕ್ಕೆ ಇದು ಒಂದು ಅರ್ಥ ಇದೆ. ಮಧ್ವರೇ ಆ ಅರ್ಥವನ್ನು ಹೇಳಿದ್ದಾರೆ. ಮಹಾಭಾರತದಲ್ಲಿ ಹೇಳದ ರೂಪ ಇಲ್ವೇ ಇಲ್ಲ. ಅಂದರೆ ಪರಮಾತ್ಮನ ಎಲ್ಲ ರೂಪಗಳನ್ನ ಮಹಾಭಾರತದಲ್ಲಿ ಹೇಳಿದ್ದಾರೆ. ಆ ಎಲ್ಲ ರೂಪಗಳಲ್ಲಿ ವಿಶಿಷ್ಟವಾದದ್ದನ್ನ ಹೇಳಿದ್ದಾರೆ. ಕೃಷ್ಣಾವತಾರ, ಕೃಷ್ಣಾವತಾರದಲ್ಲಿ ಈ ಥರದ್ದೆಲ್ಲ ಉಂಟು, ಅನೇಕ ಸಂಗತಿಗಳುಂಟು. ಬೇರೆ ಯಾವ ಅವತಾರಗಳಲ್ಲಿಯೂ ಆಗದೇ ಇರುವಂಥದ್ದು ಕೃಷ್ಣಾವತಾರದಲ್ಲಿ ಮಾತ್ರ ಆಗುವಂಥದ್ದು. ಆಮೇಲೆ ಎನ್ನೇ ಹಾಸ್ತಿ ನತತ್ ಕ್ವಚಿತ್, ಮಹಾಭಾರತದಲ್ಲಿ ಇಲ್ಲದ ಪರಮಾತ್ಮನ ರೂಪ ಆಗಲಿ ಅವತಾರ ಆಗಲಿ ಬೇರೆ ಎಲ್ಲಿಯೂ ಯಾವ ಗ್ರಂಥದಲ್ಲಿಯೂ ಇರಲಿಕ್ಕೆ ಸಾಧ್ಯ ಇಲ್ಲ. ಅದು ಮಹಾಭಾರತದ ಹಿರಿಮೆ ಅಂತ ಅದರ ಅರ್ಥ. ಆಮೇಲೆ ಧರ್ಮೇಚ ಕಾಮೇಚ ಅರ್ಥೇಚ ಮೋಕ್ಷೇಚ ಭರತ ಋಷಭ, ಅದು ಎಲ್ಲ ರೀತಿಯಲ್ಲಿ ಧರ್ಮ ಸಾಧನ, ಅರ್ಥ ಸಾಧನ, ಕಾಮ ಸಾಧನ, ಮೋಕ್ಷ ಸಾಧನ. ಧರ್ಮಸಿದ್ಧಿ, ಅರ್ಥಸಿದ್ಧಿ, ಮೋಕ್ಷಸಿದ್ಧಿ, ಕಾಮಸಿದ್ಧಿ, ಇವುಗಳಲ್ಲಿ ಮಹಾಭಾರತಕ್ಕಿಂತ ಮಿಂಚಿದ ಇನ್ನೊಂದು ಗ್ರಂಥವೇ ಇಲ್ಲ. ಇದು ಅರ್ಥ. ಈ ಥರದ್ದೆಲ್ಲ ಅನೇಕ ಸಂಗತಿಗಳು ಮಹಾಭಾರತದಲ್ಲಿ ಇವೆ. ಅದರಲ್ಲಿ ಇದೊಂದು. ಈ ಷಣ್ಮಹಿಷಿಯರು ಕೃಷ್ಣಾವತಾರ ಕಾಲದಲ್ಲಿ ಅಲ್ಲದೆ ಬೇರೆ ಎಲ್ಲಿಯೂ ಅಭಿವ್ಯಕ್ತವೇ ಆಗೋದಿಲ್ಲ. ಈ ಪುರಾಣ ಹರಿವಂಶದ ಕೆಲವು ಭಾಗಗಳಲ್ಲಿ ಇದಿದೆ, ಮತ್ತಿನ್ನೆಲ್ಲೂ ಕೂಡ ಇಷ್ಟು ಸ್ಪಷ್ಟವಾಗಿ ಇಲ್ಲ. ಕುಂಭಕ ಅಂತನ್ನುವ ಯಶೋದೆಯ ಅಣ್ಣ, ಆ ಅಣ್ಣನ ಮಗಳು ನೀಲೆ, ಅವಳನ್ನು ಮದುವೆ ಆಗಬೇಕು ಅಂತಂದರೆ 7 ಬಲಿಷ್ಠವಾದ ಗೂಳಿಗಳನ್ನು ಪಳಗಿಸಬೇಕಿತ್ತು. ಈ ಕಥೆ ಬಹಳ ಅಪರೂಪ. ಅವಳನ್ನು ಯಾಕೆ ಅವಾಗಲೇ ಮದುವೆ ಆಗಿದ್ದು ಅಂದರೆ, ಅವಳು ಹೇಳಿದ್ಲಂತೆ, ನೀನು ಕೃಷ್ಣನಾದಾಗ ಸಮಸ್ತ ವರಾಂಗನಾಭ್ಯ ಪೂರ್ವಂ ಮೇ ಸಂಗಮಃ ಸ್ಯಾತ್. ಎಲ್ಲ ಹೆಣ್ಣು ಮಕ್ಕಳಿಗಿಂತ ಮೊದಲು ನನ್ನನ್ನು ಮದುವೆ ಆಗಬೇಕು. ಎಲ್ಲ ಹೆಣ್ಣು ಮಕ್ಕಳನ್ನ ಅಂದರೆ ಕೃಷ್ಣನ ಸಂಘಕ್ಕೆ, ಅಂಗಸಂಘಕ್ಕೆ ಯೋಗ್ಯರು ಯಾರ್ಯಾರಿದ್ದಾರೆ ಅವರೆಲ್ಲರಿಗಿಂತ ಮೊದಲು ನನ್ನ ಸಂಗಮ ಆಗಬೇಕು, ನಿನ್ನ ಸಂಗಮ ಆಗಬೇಕು ಅಂತ ಕೇಳಿಕೊಂಡಿದ್ದು. ಕೇವಲ ಅಷ್ಟು ಮಾತ್ರ ಅಲ್ಲ, ಅಗ್ರೇ ದ್ವಿಜತ್ವತ ಉಪಾವಹದೇತ ನೀಲಾಂ, ಅವಳು ಹೇಳಿದ ಮಾತು
ಎಲ್ಲಿಯ ತನಕ ಅದು ಅನ್ವಯ ಆಯಿತು, ಅದರ ವ್ಯಾಪ್ತಿ ಏನು ಅಂದರೆ ಉಪನಯನ ಆಗುವುದಕ್ಕೆ ಮೊದಲು ಮದುವೆ ಆಗಿದ್ದು. 6 ವರ್ಷ ಇದ್ದಾಗ ಗೋಪಾಂಗನ ಅಪಿಪುರಾ ವರಮಾಪಿರೇಯತ್ ಸಂಸ್ಕಾರತ ಪ್ರಥಮಮೇವ ತು ಸಂಗಮೋನೋ ಭೂಯಾತ್ತವೇತಿ ಪರಮಾಪ್ಸರಸ ಪುರಾಯಾ. ಸಂಸ್ಕಾರತಃ ಪ್ರಥಮಮೇವ, ಉಪನಯನ ಸಂಸ್ಕಾರಕ್ಕಿಂತ ಮೊದಲೇನೇ ಮದುವೆ ಆಗಬೇಕು. ಉಪನಯನ ಸಂಸ್ಕಾರಕ್ಕಿಂತ ಮೊದಲೇ ಗೋಪಿಕಾ ಸ್ತ್ರೀಯರಾಗಿ ಬಂದ ಅಪ್ಸರೆಯರನ್ನ ದೇವರು ಕೂಡ್ತಾನೆ. ಅದಕ್ಕಿಂತ ಮೊದಲೇನೆ ನನ್ನ ಸಂಗಮ ಆಗಬೇಕು ಅಂತ ಅವಳು ತಪಸ್ಸು ಮಾಡಿದ್ಲು. ದೇವರು ಅಂತೆಯೇ ಮಾಡಿದ. ಇದು ಇಯಂ ನೀಲೈವ ಪುರಾಣಾಂತರೇಶು ರಾಧೇತಿ ನಾಮಾಂತರಂ ಪಠ್ಯತೆ. ಈ ನೀಲ ಏನಿದ್ದಾಳೆ ಅವಳೇ ರಾಧಾ ಅಂತ ಹೇಳಿ ಪ್ರಸಿದ್ಧಳಾಗಿದ್ದಾಳೆ. ಅದರಿಂದಾಗಿ ರಾಧೆಯ ಹೆಸರಿನಲ್ಲಿ ಬೇಕಾಷ್ಟು ಕಲ್ಪನಾ ಕಥೆಗಳು ಬಂದುಬಿಟ್ಟಿವೆ. ರಾಧೆ ಅಂತಂದರೆ ಉತ್ತರದವರಿಗೆ ಮುಗೀತು. ಅವಳ ಸ್ವರೂಪ ನಮಗೆ ಗೊತ್ತಿಲ್ಲ, ಪುರಾಣಗಳಲ್ಲೆಲ್ಲೂ ಇಲ್ಲ. ಬ್ರಹ್ಮವೈವರ್ತ ಪುರಾಣದಲ್ಲಿ ರಾಧಾ ಮತ್ತು ಕೃಷ್ಣರ ಸಮಾಗಮವೇ ಹೆಚ್ಚು ಇದೆ. ಆ ನೀಲ ಇದ್ದಾಳಲ್ಲ, ಈ ನೀಲೆ, ಇದೇ ನೀಲ ರಾಧಾ ಅಂತ ಹೇಳಿ ಪುರಾಣಾಂತರದಲ್ಲಿ ಪ್ರಸಿದ್ಧಳಾಗಿದ್ದಾಳೆ. ಆಮೇಲೆ ಕವಿಗಳು ರಾಧಾ ಹಾಗೂ ಕೃಷ್ಣರ ಲೀಲೆಯನ್ನು ತಮ್ಮದೇ ಆದ ರೀತಿಯಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಏಕೆಂದರೆ ಶೃಂಗಾರಕ್ಕೆ ದಿ ಬೆಸ್ಟ್ ಸಬ್ಜೆಕ್ಟ್. ಜಯದೇವ ಗೀತ ಗೋವಿಂದದಲ್ಲಿ ಈ ಗೋಪಿಯರ ಹಿನ್ನೆಲೆಯಲ್ಲಿ ಗೋಪಿಕಾ ಮತ್ತು ಕೃಷ್ಣರ ಸಮಾಗಮವನ್ನೇ ತಮ್ಮ ಕಲ್ಪನಾ ವಿಲಾಸದಿಂದ ವಿಸ್ತರಿಸಿ ತಮ್ಮ ಕಾವ್ಯಕ್ಕೆ ಸೊಬಗನ್ನು ತಂದುಕೊಂಡಿದ್ದಾರೆ. ಅದರಿಂದಾಗಿ ನಾವು ಹೀಗೆ ಚಿಂತನೆ ಮಾಡಬೇಕು. ಇದನ್ನು ಮೊದಲು ಹೇಳಿದವರು ರಾಧಾ ಕೃಷ್ಣರಿಗೆ ಸಂಬಂಧವೇ ಇಲ್ಲ ಅಂತಂದಾಗ, ಇಲ್ಲ ಈ ನೀಲೆಯೇ ರಾಧೆ ಇರಬೇಕು ಅಂತನ್ನುವ ಒಂದು ಸಮಾಧಾನವನ್ನು ನಿರೂಪಣೆ ಮಾಡಿದ್ದು ಮೊದಲು ನಮ್ಮ ಗುರುಗಳೇ. ಅಲ್ಲಿ ತನಕ ಮಹಾಭಾರತ ತಾತ್ಪರ್ಯ ನಿರ್ಣಯ ಪಾರಾಯಣ ಮಾಡುವವರು ಈ ಪ್ರಚಲಿತವಾದ ಪುರಾಣ, ಈ ಪ್ರಚಲಿತವಾದ ಮಹಾಭಾರತಕ್ಕೆ ಸಂಬಂಧಪಡದಂತೆ ಅವರು ಇರ್ತಿದ್ರು. ಅಂದರೆ ಒಂದು ಮಾತು ಉಂಟಲ್ಲ, ತಾನುಂಟು 3 ಲೋಕ ಉಂಟು ಅಂತ, ಹಾಗೆ ಅದೊಂದು ಬೇರೆಯೇ ಜಗತ್ತು ಅಂತ. ವಸ್ತುತಃ ನಮ್ಮ ಜೀವನದಲ್ಲಿ ಇಣುಕುವ ಪ್ರತಿಯೊಂದು ಸಂಗತಿಗಳನ್ನು ನಾವು ಅದಕ್ಕೆ ಸಂಬಂಧಪಟ್ಟ ಹಾಗೇನೆ ಜಗತ್ತನ್ನು ನೋಡಬೇಕು. ಆದರೆ ಇವತ್ತು ಏನಾಗಿದೆ ಅಂದರೆ, ನಾವು ಅನೇಕ ಶಾಸ್ತ್ರ ಪಾಠಗಳ ಮಂಗಳ ಅದಕ್ಕೆ ಹೋಗ್ತೀವಿ. ಅವರು ಉಪನ್ಯಾಸ ಮಾಡೋದು ಜನರಿಗೆ ನಮ್ಮ ಜಗತ್ತಿಗೆ ಸಂಬಂಧಪಡದೇ ಇರೋದು ಒಂದಿದೆಯೇನೋ ಅಂತ ಅನ್ನಿಸ್ಬಿಡತ್ತೆ. ಅಲ್ಲಿ ಇಲ್ಲಿ ಒಬ್ಬರು ಇಬ್ಬರು ಈ ಜಗತ್ತಿನ ಸಂಬಂಧಪಟ್ಟ ಹಾಗೆ ಬ್ರಹ್ಮಸೂತ್ರದ ಅನುವ್ಯಾಖ್ಯಾನದ ಚಿಂತನೆಯನ್ನು ಮಾಡ್ತಾರೆ. ನಮ್ಮ ಸ್ವಾಮಿಗಳು, ವೇದಾವರ ಸ್ವಾಮಿಗಳು, ಬೌದ್ಧರು, ಈಗ ಪ್ರಚಲಿತದಲ್ಲಿರುವ ದರ್ಶನಗಳು, ಅದರ ಹಿನ್ನೆಲೆಯಲ್ಲಿ ಅನುವ್ಯಾಖ್ಯಾನವನ್ನು ಕಟ್ಟಿಕೊಡ್ತಾ ಇದ್ರು. ಆದರೆ ಹೆಚ್ಚಿನ ಜನ ಹೇಗೆ ಅಂದರೆ, ಸುಧಾಮಂಗಳದಲ್ಲಿ ಹೋದಾಗ ನಾವು ತಟಸ್ಥ ವ್ಯಕ್ತಿಯಾಗಿ ಹೊರಗಡೆಯಿಂದ ಒಬ್ಬ ಬಂದು ಏನು ಅನುವ್ಯಾಖ್ಯಾನ ಅಂತ ನೋಡಿದ್ರೆ ನಮ್ಮ ಜಗತ್ತಿಗೆ ಸಂಬಂಧಪಟ್ಟಿಲ್ವೇನೋ ಅಂತನ್ನುವ ರೀತಿಯಲ್ಲಿ ಹೇಳೋದೇ ಜಾಸ್ತಿ. ಆ ತರಹದ ಚಿಂತನೆ ಮಾಡಬೇಕು ಅಂತ ಇದ್ದರೆ ನಾವು ವೈಯಕ್ತಿಕವಾಗಿ ನೋಡಿ, ಇಲ್ಲೊಂದು ಹೀಗೊಂದು ಅರ್ಥ ಇದೆ, ಹೀಗೊಂದು ಅರ್ಥ ಇದೆ ಅಂತ ಹೇಳಬಹುದು, ಅಥವಾ ವ್ಯಾಖ್ಯಾನ ಬರೆದು ಇಡಬಹುದು. ಬಿಟ್ಟು ಜನರ ಕಿವಿಗೆ ಅದನ್ನು ಹಾಕಬೇಕು ಅಂತ ಇರಲ್ವಾ ಏನ? ಯಾಕೆ ಹೇಳಿದ್ದು ನಾನು ಅಂತಂದರೆ, ಈ ರಾಧೆ ಅಂತನ್ನೋದು ಒಂದು ಕಾನ್ಸೆಪ್ಟು ನಮ್ಮದಲ್ಲ ಅಂತ. ಆದರೆ ನಮ್ಮ ಗುರುಗಳು ಮೊದಲು ನೋಡುವಾಗ ಇಲ್ಲ ನಾವು ನೀಳೆಯನ್ನೇ ರಾಧಾ ಅಂತ ಚಿಂತನೆ ಮಾಡಬೇಕು ಅಂತ.
ಅದರಿಂದಾಗಿ ಆ ಹಿನ್ನೆಲೆಯಲ್ಲಿಯೇ ಈ ಕಥೆಗಳೆಲ್ಲ ಬಂದಿದೆ ಅನ್ನುವ ಒಂದು ಸಮಾಧಾನವನ್ನು ಇಲ್ಲಿಯೇ ನಿರ್ಣಯ ಭಾವಚಂದ್ರಿಕಾದಲ್ಲಿಯೇ ನಾವು ಕಾಣುತ್ತೇವೆ. ಯಾಕೆ ಅಂದರೆ ಅವಳದು ಈ ತರಹದ್ದಿತ್ತು. ತತ್ರಾಥ ಕೃಷ್ಣಮವದನ್, ಹೀಗೆ ಮದುವೆ ಆಯಿತು. ಒಂದು ಬಾರಿ ವಯಸ್ಸ್ಯಾಹ ಸಬಲಂ ಕೃಷ್ಣಮವದನ್, ಎಲ್ಲ ಗೆಳೆಯರು ಕೃಷ್ಣನಿಗೆ ಹೇಳಿದರು, ಪಕ್ವಾನಿತಾಲ ಸುಫಲಾನ್ಯನುಭೋಜಯೇತಿ. ಅಲ್ಲಿ ತಾಳಿಬೊಂಡ ಅಂತ ಹೇಳ್ತಾರೆ. ಇದು ತಾಳಿಬೊಂಡ ಅಂತ ಹೇಳಿ ಕರಾವಳಿಯಲ್ಲಿ ಹೇಳಿದರೆ, ಇದೇ ತಾಟಿ ನಿಂಗು ಅಂತ ಹೇಳಿ ಮೈಸೂರು ಬೆಂಗಳೂರು ಕಡೆ ಹೇಳ್ತಾರೆ. ಕಪ್ಪು ಹಣ್ಣಿರ್ತದೆ, 3 ತೊಳೆಗಳ ತರಹ ಇರುತ್ತೆ. ಅದು ಹಲಸಿನ ತೊಳೆ ತರಹ ಇರುತ್ತೆ, ಎಳನೀರು ತರಹದ ನೀರು ಒಳಗಡೆ ಇರುತ್ತೆ. ಅದನ್ನು ಚುಚ್ಚಿದರೆ ನೀರು ಬರುತ್ತೆ. ಆ ತರಹ ಒಳಗಡೆ ನೀರು ಇರ್ತದೆ, ಸಿಹಿಯಾದ ನೀರು. ಅದನ್ನು ತಾಳ ಅಂತ ಹೇಳಿ ಸಂಸ್ಕೃತದಲ್ಲಿ ಕರೀತಾರೆ. ತಾಳಿಬೊಂಡ ಅಂತ ಹೇಳಿ ಕರಾವಳಿಯ ಕಡೆ, ತಾಟಿ ನಿಂಗು ಅಂತ ಹೇಳಿ ಬೆಂಗಳೂರು ಮೈಸೂರು ಕಡೆ. ಆ ತರಹದ ಒಂದು ತೋಪು ಇತ್ತು. ಅದನ್ನು ತಿನ್ನಬೇಕು ಅಂತ ಗೆಳೆಯರಿಗೆಲ್ಲ ಆಸೆ ಆಯಿತು. ಆದರೆ ಧೇನುಕ ಅಂತ ಕತ್ತೆ ರೂಪದ ಒಬ್ಬ ಅಸುರ ಇದ್ದ. ಅವನು ಯಾರಿಗೂ ತಿನ್ಲಿಕ್ಕೆ ಬಿಡ್ತಾ ಇರಲಿಲ್ಲ. ಇತ್ಯರ್ಥಿತ ಸಬಲ ಆಪಸತಾಲ ವೃಂದಂ ಗೋಪೈರ್ದುರಾಸದಮತಿ ವಹಿಧೇನುಕೇನ ವಿಘ್ನೇಶತೋ ವರಮವಾಪ್ಯ ಸ ದುಷ್ಟದೈತ್ಯ ದೀರ್ಘಾಯುರುತ್ತಮ ಬಲಕ್ಕದನ ಪ್ರಿಯೋಭೂತ್ ನಿತ್ಯೋದ್ಧತಸ್ಸ ಉತ ರಾಮಮವೇಕ್ಷತಾಳ ವೃಂತಾತ್ ಫಲಾನಿ ಗಳಯಂತಂ ಅಥಾಭ್ಯಧಾವತ್. ವಿಘ್ನೇಶತೋ ವರಮವಾಪ್ಯ, ಗಣಪನ ವರವನ್ನು ಪಡೆದು ದೀರ್ಘಾಯುಷ್ಯನ್ನು ಪಡೆದಿದ್ದ ಅವನು. ಉತ್ತಮ ಬಲ, ಆಮೇಲೆ ಕದನಪ್ರಿಯ, ಜಗಳ ಅಂದರೆ ಪ್ರಾಣ. ಅವನು ನಿತ್ಯೋದ್ಧತಃ, ಯಾರಿಗೂ ಬಿಡ್ತಾ ಇರಲಿಲ್ಲ, ಎಲ್ಲರನ್ನ ಹೊಡಿಬೇಕು ಅಂತ ಕಾಯ್ತಾ ಇರ್ತಿದ್ದ. ರಾಮ ಹೋದ, ಬಲರಾಮ ಆ ತಾಳ ಫಲಗಳನ್ನು ಕೆಳಗಡೆ ಬೀಳಿಸ್ತಾ ಇದ್ದ. ತಸ್ಯ ಪ್ರಹಾರಮಭಿಕಾಂಕ್ಷತ ಆಚು ಪೃಷ್ಠಪಾದೋ ಪ್ರಗೃಹ್ಯ ತೃಣರಾಜ ಶಿರೋಹರತ್ಸಹ. ತಸ್ಯ ಪ್ರಹಾರಮಭಿಕಾಂಕ್ಷತಃ, ಬಲರಾಮನಿಗೆ ಒದಿಬೇಕು ಅಂತ ಹೇಳಿ ಹಿಂಗಾಲಿನಿಂದ ಒದಿಲಿಕ್ಕೆ ಹೋದ. ಕತ್ತೆಗಳು ಹಿಂಗಾಲಿನಿಂದ ಒದಿತವಂತೆ, ಕುದುರೆಗಳು ಮುಂಗಾಲಿನಿಂದ ಒದಿತವಂತೆ. ಈ ಕತ್ತೆ ಆದ್ದರಿಂದಾಗಿ ಹಿಂಗಾಲಿನಿಂದ ಒದಿಲಿಕ್ಕೆ ಅಂತ ಹೋದ. ಅವನು ಒದಿಲಿಕ್ಕೆ ಅಂತ ಕಾಲೆತ್ತಿದ ಕೂಡಲೇ ಬಲರಾಮ ಆ 2 ಕಾಲುಗಳನ್ನು ಹಿಡಿದು ತೃಣರಾಜ ಶಿರೋಹರತ್, ತಾಳವೃಕ್ಷದ ಮೇಲೆ ಎಸೆದ. ತೃಣರಾಜ ಸ್ಥಲಸ್ಥಾಲ ಅಂತ ಹೇಳಿ ಕೋಶ. ಹೀಗಾಗಿ ತೃಣರಾಜ ಅಂತಂದ್ರೆ ತಾಳೆ ಮರ, ತಾಳೆಯ ಮೇಲ್ಗಡೆ ಎಸೆದ. ಅವನು ಬೀಳುವಾಗ ಅವನು ಸತ್ತಿದ್ದ. ಹಣ್ಣುಗಳೆಲ್ಲ ಇವನೇ ಕಲ್ಲಂತೆ ಆಗಿ ಕೆಳಗಡೆ ಬಿದ್ದುವು. ತಸ್ಮಿನ್ ಹತೆ ಖರತರೆ ಖರರೂಪ ದೈತ್ಯೆ ಸರ್ವೇ ಖರಾಶ್ಚ ಖರತಾಲ ವನಾಂತರಸ್ಥಾಃ ಪ್ರಾಪುಃ ಖರಸ್ವರತರಾಃ ಖರರಾಕ್ಷಸಾರಿಂ ಕೃಷ್ಣಂ ಬರೇನ ಸಹಿತಂ ನಿಹತಾಶ್ಚ ತೇನ. ತಸ್ಮಿನ್ ಹತೆ ಖರತರೆ, ಅತ್ಯಂತ ಒರಟ ಅಂತಹ ಖರರೂಪ ದೈತ್ಯ ಸಾಯುತ್ತಿರಲು ಸರ್ವೇ ಖರಾಹ ಖರತಾಲ ವನಾಂತರಸ್ಥಾಹ, ಅದಕ್ಕೆ ಖರತಾಲ ಅಂತಲೇ ಕರೀತಾ ಇದ್ರು ತಾಳೆ ಮರದ ತೋಪಿಗೆ. ಯಾಕೆಂದರೆ ಕತ್ತೆ ಇರುವಂತಹ ತಾಳೆ ಮರದ ತೋಪು ಅಂತ ಖರತಾಲ. ಆ ಒಳಗಡೆ ಇರುವ ಅನೇಕ ಕತ್ತೆಗಳು, ದೈತ್ಯರು, ಅವನ ಜೊತೆಗಿರುವವರೆಲ್ಲ ಓಡಿ ಬಂದ್ರಂತೆ. ಕೃಷ್ಣ ಮತ್ತು ಬಲರಾಮ ಇಬ್ಬರೂ ಕೂಡ ಆ ಎಲ್ಲ ಕತ್ತೆಗಳನ್ನು ಕೊಂದರು. ಸರ್ವಾನ್ಯಹತ್ಯ ಖರರೂಪಧರಾಂತ ದೈತ್ಯಾನ್ ವಿಘ್ನೇಶತೋ ವರಮವಾಪ್ಯ ವರತೋನ್ಯಜನೈರವಧ್ಯಾನ್ ಪಕ್ವಾನಿ ತಾಲ ಸುಫಲಾನಿ ನಿಜೇಶು ಚಾದಾತ್ ದುರ್ವಾರ ಪೌರುಷ ಗುಣೋದ್ಭರಿತೋ ರಮೇಶಃ. ಅವರೆಲ್ಲರನ್ನ ಕೊಂದು
ಅವರೆಲ್ಲರಿಗೂ ಗಣಪತಿಯ ವರ ಇತ್ತು. ಅವರೆಲ್ಲರನ್ನ ಕೊಂದು ತಾಳೆ ಹಣ್ಣುಗಳನ್ನು ಎಲ್ಲರಿಗೂ ಕೊಟ್ಟ. ಇದು ಒಂದು. ಇನ್ನೊಂದು ಬಾರಿ ಪಕ್ಷದ್ವಯೇನ ವಿಹರತ್ ಸ್ವಥಗೋಪಕೇಶು ದೈತ್ಯ ಪ್ರಲಂಬ ಇತಿ ಕಂಸ ವಿಸೃಷ್ಟ ಆಗಾತ್. ಪ್ರಲಂಬ ಅಂತ ಅವನು ಕಂಸನ ದೂತ, ಕಂಸನ ಹಸ್ತಕ, ಎಲ್ಲ ಕಡೆ ತಿರುಗಾಡ್ತಾ ಇದ್ದ. ಅವ್ರದ್ದೊಂದು ಆಟ ಇತ್ತು, ಗೋಪಾಲಕರಲ್ಲಿ. ನಮ್ಮಲ್ಲಿಯೂ ಆ ಆಟ ಇತ್ತು. ನಾವೆಲ್ಲ ಚಿಕ್ಕಂದಿನಲ್ಲಿ ಆ ಆಟವನ್ನು ಆಡಿದ್ವಿ. ಪ್ರಾಯ ಇಲ್ಲಿರುವವರಲ್ಲಿ ಹೆಚ್ಚಿನ ಜನ ಆ ಆಟವನ್ನು ಆಡಿರ್ತೀರ. ಸೋತವರು ಗೆದ್ದವರನ್ನು ಹೊತ್ತುಕೊಂಡು ಓಡೋದು. ಹಾಗೆ ಅದು ಅದರದ್ದೇ ಆಟದ ಬೇರೆ ಬೇರೆ ರೂಪಾಂತರಗಳು ಇದ್ವು ಅವಾಗ. ಇವ್ರದ್ದು ಇದೊಂದಿತ್ತು, ಪಕ್ಷದ್ವಯೇನ ವಿಹರತ್ಸು. ಎರಡು ಟೀಮ್ ಮಾಡಿಕೊಂಡು ಆಡ್ತಾ ಇದ್ದಾರೆ. ಈ ಪ್ರಲಂಬ ಅಂತನ್ನುವ ಅಸುರ ಬಂದ. ಕೃಷ್ಣನ ಪಕ್ಷ ಒಂದು, ಇನ್ನೊಂದು ಪಕ್ಷ ಒಂದು. ಕೃಷ್ಣನ ಪಕ್ಷದಲ್ಲಿ ಬಲರಾಮನೂ ಇದ್ದ, ಬೇರೆ ಪಕ್ಷದಲ್ಲಿ ಬೇರೆ ಗೋಪಾಲಕರಿದ್ದು. ಅವಾಗ ಕೃಷ್ಣನ ಪಕ್ಷದವರು ಗೆದ್ದಾಗ ಎದುರಾಳಿ ಪಕ್ಷದವರು ಕೃಷ್ಣ ಬಲರಾಮ ಅವ್ರನ್ನೆಲ್ಲ ಹೊತ್ತುಕೊಂಡು ಓಡಬೇಕು. ಒಂದಿಷ್ಟು ದೂರ ಇರುತ್ತೆ, ಅಲ್ಲಿ ತನಕ ಹೊತ್ಕೊಂಡು ಓಡಬೇಕು ಅಂತ. ಹೀಗಿತ್ತು. ಆ ಪ್ರಲಂಬ ಬಲರಾಮನನ್ನ ಹೊತ್ತುಕೊಂಡ. ಭೀತೇನ ರೋಹಿಣಿಸುತೇನ ಹರಿಸ್ತುತೋತೌ ಸ್ವಾವಿಷ್ಟತಾಮುಪದಿದೆ ಸಬಲಾಭಿಪೂರ್ತ್ಯೈ ತೇನೈವ ಪೂರಿತ ಬಲಂಬರಚಾರಿಣಂ ತಂ ಪಾಪಂ ಪ್ರಲಂಬ ಮುರುಮುಷ್ಟಿ ಹತಂ ಚಕಾರ. ಆ ಪ್ರಲಂಬ ಅನ್ನುವ ರಾಕ್ಷಸ ಬಲರಾಮನನ್ನು ಹೊತ್ತುಕೊಂಡು ಓಡ್ತಾ 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 ತನ್ನ ನಿಜ ರೂಪಕ್ಕೆ ಬಂದು ಹಿರಿದಾದ ಆಕಾರದಲ್ಲಿ ಮೈತಳೆದು ಆಕಾಶಕ್ಕೆ ಜಿಗಿದ. ಬಲರಾಮನಿಗೆ ಭಯ ಶುರು ಆಯಿತು. ಕೃಷ್ಣ ನನ್ನನ್ನು ಕಾಪಾಡು ಅಂದ. ಆಗ ಕೃಷ್ಣ ಸ್ವಾವಿಷ್ಟತಾಂ ಉಪದಿದೇಶ, ನನ್ನ ಆವೇಶ ನಿನ್ನಲ್ಲಿ ಇದೆ, ನಿನ್ನ ಒಳಗಡೆ ಇರುವ ಬಲರೂಪನಾದ ನನ್ನನ್ನು ನೆನಪಿಸಿಕೋ, ನಾನು ಬಲ ಕೊಡ್ತೇನೆ ನಿನಗೆ ಅಂತ ಕೆಳಗಡೆಯಿಂದ ಕೂಗಿ ಹೇಳಿದ. ದೇವರು ನನ್ನ ಒಳಗಡೆ ಇದ್ದು ಬಲವನ್ನು ಕೊಡ್ತಾ ಇದ್ದಾನೆ ಅಂತ ಯಾವಾಗ ಅವನು ಅನುಸಂಧಾನ ಮಾಡಿದ, ಆವಾಗ ದೇವರ ಬಲ ಅವನ ಅನುಭವಕ್ಕೆ ಬಂತು. ಪ್ರಲಂಬನನ್ನ ಗುದ್ದಿ ಕೊಂದ. ಅದರಿಂದ ಅಹಂ ಯಸ್ಸ ಭವಾನೇವ ಯಸ್ತ್ವಂ ಸೋಹಂ ಸನಾತನಃ ತದಾಸ್ಮೇ ಮೂಢವತ್ಕಿತ್ವಂ ಕಿಂ ಪ್ರಾಣೇನ ಜಹಿದಾನವಂ ಮೂರ್ಧಿ ದೇವ ರೂಪಂ ದೇವ ವಜ್ರಕಲ್ಪೇನ ಮುಷ್ಟಿನ ಅಂತ ಹೇಳಿ ವಿಷ್ಣು ಪರ್ವದಲ್ಲಿ ಹರಿವಂಶದಲ್ಲಿ ಇದೆ. ಅಹಂ ಯಸ್ಸ ಭವಾನೇವ, ನಾನು ಯಾರೋ ಅದು ನೀನೇ, ನೀನು ಯಾರೋ ಅದು ನಾನೇ. ತದಾಸ್ಸೇ ಮೂಢವತ್ವಂ ಕಿಂ, ಎಲೈ ಬಲರಾಮ ಪೆದ್ದನ ತರಹ ಯಾಕಿದ್ದಿ, ನಿನ್ನ ಒಳಗಡೆ ಇರುವ ನನ್ನನ್ನು ನೆನೆ. ಪ್ರಾಣೇನ ಜಹಿ ದಾನವಂ, ನಿನ್ನೆಲ್ಲ ಬಲವನ್ನು ಬಿಟ್ಟು ಪ್ರಲಂಬನನ್ನು ಗುದ್ದಿಕೊಲ್ಲು. ಮೂರ್ಧಿ ದೇವ ರಿಪುಂ ದೇವ ವಜ್ರಕಲ್ಪೇನ ಮುಷ್ಟಿನ, ಸಿಡಿಲಿನಂತಹ ನಿನ್ನ ಬಲಗೈಯಿಂದ ಹೊಡಿ, ಹಾಗೆ ಅವನನ್ನು ಕೊಲ್ಲು ಎಂದ. ನೋಡಿ, ಇಲ್ಲಿ ಅಹಂ ಯಸ್ಸ ಭವಾನೇವ ಯಸ್ತ್ವಂ ಸೋಹಂ ಸನಾತನಃ ಅಂತ ಇದೆ. ಅಹಂ ಯಸ್ಸ ಭವಾನೇವ ಯಸ್ತ್ವಂ ಸೋಹಂ ಸನಾತನಃ, ಇದು ಸ್ವಾವಿಷ್ಟತಾಂ ಉಪದಿದೇಶ, ತನ್ನ ಆವೇಶವನ್ನು ಉಪದೇಶ ಮಾಡಿದ್ದು. ಮೇಲ್ನೋಟಕ್ಕಿದೇನು, ನಾನೇ ನೀನು ನೀನೇ ನಾನು, ಅಯ್ಯೋ ದಡ್ಡ ಕೊಲ್ಲು ಅವನನ್ನ ಅಂದ್ರೆ ತನ್ನನ್ನೇ ಬೈಕೊಂಡಾಗಲ್ವಾ. ನೋಡಿ, ಆ ಶ್ಲೋಕ ಇನ್ನೊಮ್ಮೆ ಓದ್ತೇನೆ. ಅಹಂ ಯಸ್ಸ ಭವಾನೇವ, ನಾನು ಯಾರು ಇದ್ದೇನೆ ಅವನು ನೀನೇ, ನೀನು ಯಾರು ಇದ್ದಿ ಅವನು ನಾನೇ.
ಯಸ್ತ್ವಂ ಸೋಹಂ ಸನಾತನಃ ತದಾಸ್ಯೇ ಮೂಢವತ್. ಮೋಹಕ್ಕೆ ಒಳಗಾದವನಂತೆ ಏಕೆ ಇದ್ದೀಯ? ಪ್ರಾಣೇನ ಜಹಿ ದಾನವನ್. ನಿನ್ನ ಇಡೀ ಬಲವನ್ನು ಪ್ರಯೋಗಿಸಿ ಅವನನ್ನು ಕೊಲ್ಲು. ಮೂರ್ಧಿದೇವರಿ ನೋಡಿ, ಅದರಿಂದಾಗಿ ತನ್ನನ್ನೇ ಬೈಕೊಂಡಾಗಲ್ವಾ, ನಾನೇ ನೀನು ನೀನೇ ನಾನು, ಪೆದ್ದಂತರ ಯಾಕಿದ್ದಿ, ಕೊಲ್ಲು ಅಂತ ಹೇಳಿ ತನಗೆ ತಾನೇ ಉಪದೇಶ ಮಾಡಿಕೊಳ್ಳೋದ? ರಾಮಾನುಜಾಚಾರ್ಯರು ಬಹಳ ಸೊಗಸಾಗಿ ಇದನ್ನು ಹೇಳಿದ್ದಾರೆ. ಸೊಗಸಾಗಿ ನಹಿ ಕೋಪಿ ಅನುನ್ಮತ್ತಃ, ಅವರ ಗೀತಾ ಭಾಷ್ಯದಲ್ಲಿ ನಹಿ ಕೋಪಿ ಅನುನ್ಮತ್ತಃ ದರ್ಪಣ ಪ್ರವಾಳಾದಿಷು ಸ್ವಪ್ರತಿಬಿಂಬಂ ದೃಷ್ಟ್ವಾ ಸ್ವಮೇವ ಉಪದಿಶತಿ. ಅರ್ಜುನನೇ ಕೃಷ್ಣ, ಕೃಷ್ಣನೇ ಅರ್ಜುನ ಅಂತ ಆದರೆ ಅಲ್ಲ, ಅಲ್ಲಿ ಗೀತೆಯಲ್ಲಿ ಅರ್ಜುನನೇ ಕೃಷ್ಣ, ಕೃಷ್ಣನೇ ಅರ್ಜುನ ಅಂತ ಆದರೆ ತನಗೆ ತಾನೇ ಉಪದೇಶ ಮಾಡ್ಕೊಳ್ತಾ ಇರೋದು ಅಂತ ಆಯ್ತು. ತನಗೆ ತಾನೇ ಉಪದೇಶ ಮಾಡ್ಕೊಳ್ಳೋದು ಅಂದರೆ ಕನ್ನಡಿಯಲ್ಲಿ ನಿಂತ ತನಗೆ ತಾನೇ ಹೇಳ್ಕೊಳ್ಳೋದಾ? ಅಯ್ಯ ಅರ್ಜುನ ಅಂತ ಹೇಳಿ ತನಗೆ ತಾನೇ ಹೇಳ್ಕೊಂಡು, ಯಾಕಪ್ಪ ಇಷ್ಟು ದಡ್ಡನಾಗಿದ್ದಿ ಅಂತೆಲ್ಲ ಹೇಳಿಕೊಂಡು ಉಪದೇಶ ಮಾಡಿಕೊಂಡು ಈ ತರಹ ಏನೇನೋ ಕಲ್ಪನೆ ಮಾಡಬೇಕಾಗತ್ತೆ ದೇವ್ರ ಹುಚ್ಚನ ಕಡೆಗೆ. ಅಲ್ಲ ತಾನೇ. ನಹಿ ಕೋಪಿ ಅನುನ್ಮತ್ತಃ, ಇದೇ ವರ್ಡಿಂಗ್ಸ್ ಇರೋದು. ನಹಿ ಕೋಪಿ ಅನುನ್ಮತ್ತಃ ಸ್ವಂ ದರ್ಪಣ ಪ್ರವಾಳಾದಿಷು ಪಶ್ಯನ್ ಉಪದಿಶತಿ. ಅದರಿಂದಾಗಿ ಈ ವಾದ ಸರಿಯಲ್ಲ ಅಂತ ರಾಮಾನುಜರು ಯಾವುದೋ ಒಂದು ಭಾಗದಲ್ಲಿ ಹೇಳ್ತಾರೆ. ನತ್ವೇವಾಹಂ ಜಾತು ನಾಸಂ ಅಂತನ್ನುವ ಶ್ಲೋಕದ ಅಡಿಯಲ್ಲಿ ಈ ವ್ಯಾಖ್ಯಾನ ಇದೆ ರಾಮಾನುಜಾಚಾರ್ಯರದ್ದು. ಹೀಗಾಗಿ ಈ ಶ್ಲೋಕಕ್ಕೆ ಏನರ್ಥ, ಹರಿವಂಶದ ಶ್ಲೋಕಕ್ಕೆ ಏನರ್ಥ, ಅದಕ್ಕೆ ಆಚಾರ್ಯರು ನಿರ್ಣಯಿಸಿದರು. ಸ್ವಾವಿಷ್ಟತಾಂ ಉಪದಿದೇಶ, ನಾನು ನಿನ್ನಲ್ಲಿ ಆವಿಷ್ಟನಾಗಿದ್ದೇನೆ ಅಂತ ಹೇಳಿ ಉಪದೇಶ ಮಾಡಿದ. ಹೀಗೆ ಪ್ರಲಂಬ ಮುರುಮುಷ್ಟಿ ಹತಂಚಕಾರ, ಯಾವಾಗ ದೇವರು ನನ್ನಲ್ಲಿ ಆವಿಷ್ಟನಾಗಿದ್ದಾನೆ, ನನಗೆ ಬಲವನ್ನು ನೀಡ್ತಾನೆ ಅಂತ ಅವನು ಅಂದುಕೊಂಡ, ಆಗ ದೇವರ ಬಲ ಅವನ ಅನುಭವಕ್ಕೆ ಬಂತು. ನನ್ನಲ್ಲಿ ಬಲ ಇದೆ ಅಂತ, ಇದು ದೇವರ ಬಲ. ಕೊಂದ. ಜ್ಞಾನವೂ ಅಷ್ಟೇ, ಯಾವುದೇ ಪರಮಾತ್ಮನ ಗುಣವೂ ಅಷ್ಟೇ. ಉಪನಿಷತ್ತಿನಲ್ಲಿ ದೇವರ ಗುಣಗಳನ್ನು ಈ ಗುಣಗಳಿದೆ, ಹೀಗೆ ಉಪಾಸನೆ ಮಾಡಿದ್ರೆ ಈ ಫಲ ಬರುತ್ತೆ, ಅದು ಅದೇ ಪದವಿಯ ಯೋಗ್ಯತೆ ಇರುವವರಿಗೆ ಒಂದು ಫಲ, ಹಾಗಿರದವರಿಗೆ ಒಂದು ಫಲ ಅಂತ ಹೇಳ್ತಾರೆ. ನೋಡಿ, ಅದಕ್ಕೆ ಜ್ವಲಂತ ನಿದರ್ಶನ ಮಹಾಭಾರತದ ಈ ಭಾಗ ಕೃಷ್ಣನ ಜೀವನದಲ್ಲಿ ನಡೆದದ್ದು. ಬಲರಾಮ ತನ್ನ ಒಳಗಡೆ ಇರುವ ಕೃಷ್ಣ ಅವನು ಬಲಿಷ್ಠನಾಗಿದ್ದಾನೆ ಅಂತ ಚಿಂತನೆ ಮಾಡಿದಾಗ ತನ್ನ ಒಳಗಡೆ ಇರುವ ಕೃಷ್ಣನ ಬಲ ಅವನ ಅನುಭವಕ್ಕೆ ಬಂತು, ಪ್ರಲಂಬನನ್ನ ಕೊಂದ. ತಸ್ಮಿನ್ ಹತೆ ತ್ವರಗಣ ಬಲದೇವನಾಮ ರಾಮಸ್ಯ ಚಕ್ರರತಿ ತೃಪ್ತಿಯುತಾ ಹರಿಶ್ಚ ವನ್ಹಿಂ ಪಪೌ ಪುನರಪಿ ಪ್ರದಹಂತ ಮುಚ್ಚೈರ್ಗೋಪಾನಶ್ಚ ಗೋಗಣಮಗಣ್ಯ ಗುಣಾರ್ಣವೋಪಾತ್. ತಸ್ಮಿನ್ ಹತೆ ತ್ವರಗಣ, ಹೀಗೆ ಅವನು ಸತ್ತ ಮೇಲೆ ಪ್ರಲಂಬ ದೇವತೆಗಳೆಲ್ಲ ರಾಮನಿಗೆ ಬಲದೇವ ಅಂತನ್ನುವ ಹೆಸರನ್ನ ಇಟ್ಟರು. ಅದು ದೇವ ಕೆಲವೊಮ್ಮೆ ಹೋಗಿ ರಾಮ, ಬಲರಾಮ ಅಂತ ಕರೀತಾರೆ. ಆಮೇಲೆ ಮತ್ತೆ ಕಾಳ್ಗಿಚ್ಚು ಎಲ್ಲರನ್ನ ನುಂಗಲು ಬಂದಿತು. ಎಲ್ಲರನ್ನ ನುಂಗಲು ಬಂದ ಕಾಳ್ಗಿಚ್ಚನ್ನು ಇವನು ಕುಡಿದ. ಗೋವುಗಳನ್ನು, ಗೋಪಾಲಕರನ್ನು ರಕ್ಷಿಸಿದ. ವಾದಿರಾಜರು ಈ ಕಾಳ್ಗಿಚ್ಚನ್ನು ಪಾನ ಮಾಡಿದ ಅನ್ನೋದನ್ನು ಬಹಳ ತಮಾಷೆಯಾಗಿ ಹೇಳ್ತಾರೆ. ನನಗೇನು ಆಶ್ಚರ್ಯ ಆಗಲಿಲ್ಲಪ್ಪ, ಅಗ್ನಿ ಎಲ್ಲಿಂದ ಹುಟ್ಟಿ ಬಂದನೋ ಆ ಸ್ಥಳಕ್ಕೆ ಅಗ್ನಿ ವಾಪಸ್ಸು ಹೋದ. ಅದರಿಂದಾಗಿ ಕೃಷ್ಣ ಕಾಳ್ಗಿಚ್ಚು ಕುಡಿಯುವುದು ಅಂದ್ರೇನು? ದೇವರ ಮುಖದಿಂದ ಹೊರಬಂದ ಅಗ್ನಿ ದೇವರ ಮುಖದೊಳಗಡೆ ಪ್ರವೇಶ ಮಾಡಿದ ಅಂತ ನನಗೇನು ಆಶ್ಚರ್ಯ ಆಗಲಿಲ್ಲ ಅಂತ. ಅದೊಂದು ಟೆಕ್ನಿಕ್ಕು. ನನಗೆ ಆಶ್ಚರ್ಯ ಆಗಲಿಲ್ಲ ಅಂತ ಹೇಳಿ ಇನ್ನೂ ಅಚ್ಚರಿಯಾದ ವಿಚಾರವನ್ನು ಹೇಳೋದು. ಕೃಷ್ಣಂ ಕದಾಚಿದತಿ ದೂರಗತಂ ವಯಸ್ಯಾಹ ಊಚುಕ್ಷುಧಾರ್ಜಿತತರಾ ವಯಮಿತ್ಯುದಾರಂ ಸೋಪ್ಯಾಹ ಸತ್ರಮಿಹ ವಿಪ್ರಗಣಾಶ್ಚರಂತಿ ತಾನ್ಯಾಚತೇತಿ ಪರಿಪೂರ್ಣ ಸಮಸ್ತ ಕಾಮಃ. ಒಮ್ಮೆ ಕೃಷ್ಣ ಬಹಳ ದೂರದಲ್ಲಿ ಇದ್ದ. ಆಗ ಗೆಳೆಯರು ಹೇಳಿದರು, ಕ್ಷುಧಾರ್ಜಿತ ತರಾಹ ವಯಂ, ನಾವು ಬಹಳ ಹಸಿದಿದ್ದೇವೆ,
ಏನಾದರೂ ಊಟದ ವ್ಯವಸ್ಥೆ ಮಾಡು ಅಂತಂದರು. ಆಗ ಕೃಷ್ಣ ಹೇಳಿದ, ಇದೇ ಹತ್ತಿರದಲ್ಲಿ ಸತ್ರಂ ಚರಂತಿ, ಒಂದು ಯಾಗ ನಡೀತಾ ಇದೆ. ಸತ್ರ ಅಂದರೆ ಯಾಗ, ಬಹಳ ವರ್ಷಗಳ ಕಾಲ ನಡೆಯುವಂತಹ ಯಾಗವನ್ನು ಸತ್ರ ಅಂತ ಕರೀತಾರೆ. ಸತ್ರಮಿಹ ವಿಪ್ರಗಣಾಶ್ಚರಂತಿ ತಾನ್ ಯಾಚತ, ಹೋಗಿ ಅವರನ್ನು ಕೇಳಿ ಅಂತಂದ. ದೇವರಿಗೆ ಬೇಕಾಗಿರಲಿಲ್ಲ ಅಲ್ವಾ, ಪರಿಪೂರ್ಣ ಸಮಸ್ತ ಕಾಮಃ ತಾನ್ ಪ್ರಾಪ್ಯ ಕಾಮಮನವಾಪ್ಯ ಪುನಶ್ಚ ಗೋಪಾಃ ಕೃಷ್ಣಂ ಸಮಾಪುರಥತಾನ ವದತ್ಸದೇವಃ ಪತ್ನಿ ಸಮರ್ಥಯತ ಮದ್ವಚನಾದಿತಿ ಸ್ಮ ಚಕ್ರುಶ್ಚತೆ ತದಪಿತಾ ಭಗವಂತಮಾಪುಃ. ತಾನ್ ಪ್ರಾಪ್ಯ, ಸೀದಾ ಹೋದ್ರು ಈ ಹುಡುಗರೆಲ್ಲ. ಬ್ರಾಹ್ಮಣರ ಹತ್ರ ಕೇಳಿದ್ರು, ಕೊಡೋಲ್ಲ ಅಂದರು. ಮತ್ತೆ ಕೃಷ್ಣನ ಬಳಿ ಬಂದರು. ಹೋದ್ವಿ, ಆ ಹಾರವಯ್ಯಗಳು ಏನು ಕೊಡಲಿಲ್ಲ ಅಂತ ಹೇಳಿದರು. ಓ ಹೀಗೋ, ಸರಿ, ಅವರ ಹೆಂಡತಿಯರನ್ನು ಕೇಳಿ, ನಾನು ಹೇಳಿದೆ ಅಂತ ಹೇಳಿ ಅಂತ. ಅವರು ಸೀದಾ ಗೋಪಾಲಕರು ಹೋದರು. ಆ ಗೋಪಾಲಕರು ಬ್ರಾಹ್ಮಣರ ಹೆಂಡಿರನ್ನು ಕೇಳಿದರು. ಪತ್ನಿ ಶಾಲಾ ಅಂತ ಹೇಳಿ ಪ್ರತ್ಯೇಕ ಇರುತ್ತೆ, ಯಜಮಾನ ಶಾಲಾ, ಪತ್ನಿ ಶಾಲಾ. ಅಧ್ವರ್ಯು, ಪ್ರತಿಪ್ರಸ್ಥಾತ, ಅಚ್ಛಾವಾಕ, ನೇಷ್ಟ. ಆ ನೇಷ್ಟ್ರು ಇರ್ತಾನೆ, ಅದರಿಂದಾಗಿ ಪತ್ನಿ ಶಾಲೆ ಬೇರೆ ಇರುತ್ತೆ. ಆ ಪತ್ನಿ ಶಾಲೆಗೆ ಹೋಗಿ ಕೇಳಿದ್ರಂತೆ ಇವರು. ಕೃಷ್ಣ ಹೇಳಿದ್ದಾನೆ ಊಟ ಕೊಡಬೇಕಂತೆ. ತಾಷಡ್ವಿಧಾನ್ನ ಪರಿಪೂರ್ಣಕರ ಸಮೇತ ಪ್ರಾಪ್ತ ವಿಸೃಜ್ಯ ಪತಿ ಪುತ್ರ ಸಮಸ್ತ ಬಂಧೂನ್ ಆತ್ಮಾರ್ಚನೈಕ ಪರಮಾವಿತರ್ಜ ಕೃಷ್ಣ ಏಕಾಪತಿ ಪ್ರವಿಧುತ ಪದಮಾಪ ವಿಷ್ಣೋ. ಅವರು ಕೃಷ್ಣ ಹೇಳಿದ್ದಾನೆ ಅಂತ ಹೇಳಿದ ಕೂಡಲೇ ಅವ್ರಿಗೆ ಗೊತ್ತಿತ್ತು, ಬ್ರಾಹ್ಮಣರಿಗೂ ಗೊತ್ತಿತ್ತು ಕೃಷ್ಣ ನಾರಾಯಣ ಅಂತ. ಆದರೆ ಯಾಕೆ ಹೋಗಲಿಲ್ಲ ಅಂದರೆ ಕಂಸನ ಭಯ. ಕಂಸ ಎಲ್ಲಿ ನಮ್ಮನ್ನು ಏನು ಮಾಡಿಬಿಡ್ತಾನೋ ಅಂತ ಹೇಳಿ ಹೋಗಲಿಲ್ಲ. ಆ ಬ್ರಾಹ್ಮಣ ಪತ್ನಿಯರು ಅದ್ಯಾವುದನ್ನು ಯೋಚನೆ ಮಾಡಲಿಲ್ಲ. ದೇವರಿದಾನೆ, ರಕ್ಷಣೆ ಮಾಡ್ತಾನೆ. ಉಕ್ಕಿ ಬರುವ ದೇವರ ಭಕ್ತಿಯ ಮುಂದೆ ಈ ರಾಜಕೀಯದ ಚಿಂತನೆಗಳು, ಬಲಾಬಲ ವಿಚಾರಗಳು ಇದ್ಯಾವುದೂ ಪ್ರಮುಖ ಅಲ್ಲ ಅಂತ ಹೇಳಿ ಅವರು ಹೋಗಿದ್ದು. ಇದರ ಬಗ್ಗೆ ಹೀಗೆ ಇರೋದು ಭಾಗವತ. ನಾನಿವಾಗ ಹೇಳಿದ್ದು ಭಾಗವತ. ಭಾಗವತದಲ್ಲಿ ಈ ಘಟನೆಯ ಬಗ್ಗೆ ಇರೋದನ್ನು ನಾನು ಹೇಳ್ತಾ ಇದ್ದೇನೆ. ಅವರೆಲ್ಲ ಕಂಸನ ಪುರೋಹಿತರು, ಕಂಸನ ಹತ್ತಿರವೂ ಯಾಗ ಮಾಡಿಸಲಿಕ್ಕೆ ಹೋಗ್ತಾ ಇರ್ತಿದ್ರು. ನಾವು ಇಲ್ಲಿ ಕೃಷ್ಣನ ಬಳಿ ಹೋದರೆ ಕೃಷ್ಣ ನಾರಾಯಣಾವತಾರ ಅಂತ ಪ್ರಸಿದ್ಧ. ಕಂಸ ನಾರಾಯಣನ ಹತ್ತಿರ ಇದ್ದವರನ್ನ ದೂರ ಮಾಡ್ತಾನೆ. ವ್ಯರ್ಥವಾಗಿ ನಾವು ಕಂಸನ ದ್ವೇಷಕ್ಕೆ ಒಳಗಾಗಬೇಕಾಗತ್ತೆ. ಬೇಡವೇ ಬೇಡ, ದೇವರು ರಕ್ಷಣೆ ಮಾಡ್ತಾನೆ ಅಂತ ಹೇಳಿ ಅವ್ರ ತಲೆನಲ್ಲಿ ಬರಲೇ ಇಲ್ಲ. ಹೀಗಾಗಿ ಈ ತರಹ ಯೋಚನೆ ಮಾಡಿ ಅವರು ದೂರ ಉಳಿದಿದ್ದು. ಕೃಷ್ಣನ ಹೆಸರು ಕೇಳಿದ ಕೂಡಲೇ ಷಡ್ವಿಧಾನ್ನ ಪರಿಪೂರ್ಣಕರಾಹ, 6 ರಸ ಸೀದಾ ಹೋಗಿದ್ದು. ಆಮೇಲೆ 6 ತರಹದ ಅನ್ನ, ಭಕ್ಷ್ಯ, ಭೋಜ್ಯ, ಲೇಹ್ಯ, ಚೋಷ್ಯ, ಖಾದ್ಯ, ಪೇಯ ಅಂತ 6 ತರಹದ ಅನ್ನವನ್ನು ಇಟ್ಟುಕೊಂಡು ಎಲ್ಲರನ್ನ ತೊರೆದು, ಗಂಡನನ್ನು ಬಿಟ್ಟರು, ಮಕ್ಕಳನ್ನು ಬಿಟ್ಟರು, ಸಮಸ್ತ ಬಂಧುಗಳನ್ನು ಬಿಟ್ಟು ದೇವರನ್ನು ಮಾತ್ರ ನಾವು ಪೂಜೆ ಮಾಡ್ತೇವೆ ಅಂತ ಹೊರಟರು. ಆತ್ಮಾರ್ಚನೈಕ ಪರಮಾಹ. ದೇವರೇನು ಮಾಡಿದ, ಅನ್ನವನ್ನು ಸ್ವೀಕರಿಸಿ ಅವರನ್ನು ಬೀಳಿಕೊಟ್ಟ. ನಿಮಗೆಲ್ಲ ಒಳ್ಳೆಯದಾಗಲಿ, ಹೋಗಿ ನಿಮ್ಮ ಬಗೆಗೆ ನಾನು ಒಲಿದಿದ್ದೇನೆ ಎಂದ. ಏಕಾಪತಿ ಪ್ರವಿಧುತ ಪದಮಾಪ ವಿಷ್ಣೋ. ಒಬ್ಳು ಮಾತ್ರ ಗಂಡ ಅನುಮತಿ ಕೊಡಲಿಲ್ಲ, ಅದರಿಂದಾಗಿ ಹೋಗ್ಲಿಕ್ಕಾಗಲಿಲ್ಲ. ಅವಳೇನು ಮಾಡಿದ್ಲು, ಮನೆಯ ಒಳಕೋಣೆಯಲ್ಲಿ ಕುಳಿತು ಉತ್ಕಟವಾಗಿ ಮನಸ್ಸಿನಿಂದ ದೇವರನ್ನು ಚಿಂತನೆ ಮಾಡ್ತಾ ದೇಹತ್ಯಾಗ ಮಾಡಿ ದೇವರನ್ನು ಸೇರಿಕೊಂಡ್ಳು.
ಶ್ರುತ್ವಾಥ ಗೋಪತಹಿತೋ ಭಗವಾನ್ಸ್ತದನ್ನಂ ರೇಮೇ ಚ ಗೋಕುಲಮವಾಪ್ಯ ಸಮಸ್ತನಾಥ ಆಜ್ಞಾತಿ ಲಂಘನ ಕೃತೆ ಸುಕೃತಾಪರಾಧಾತ್ ಪಶ್ಚಾತ್ ಸುತಪ್ತ ಮನಸೋಪ್ಯ ಭವನ ಸ್ಮ ವಿಪ್ರಾಹ. ದೇವರೇನು ಮಾಡಿದ? ಅವರು ತಂದುಕೊಟ್ಟ ಅನ್ನವನ್ನ ಗೋಪಾಲಕರಿಂದ ಕೂಡಿ ಉಂಡು ಮತ್ತೆ ಆಟ ಆಡಿ ಅಲೆಮಾರಿ ಹಳ್ಳಿಗೆ ತೆರಳಿದ. ಇತ್ತ ಆಮೇಲೆ ಬ್ರಾಹ್ಮಣರಿಗೆ ಆಜ್ಞಾತಿ ಲಂಘನ ಕೃತೆ, ದೇವರ ಅಣತಿಯನ್ನು ನಾವು ಮೀರಿದೆವು ಅಂತ ಹೇಳಿ ತಮ್ಮ ಅಪರಾಧದಿಂದ ಪಶ್ಚಾತ್ ಸುತಪ್ತ ಮನತಃ, ಬಹಳ ಪಶ್ಚಾತ್ತಾಪ ಆಯಿತು ಅವರಿಗೆ. ದೇವರು ಬಂದಾಗ ಆಗಲ್ಲ ಅಂತ ಹೇಳಿ ಕಳಿಸ್ಬಿಟ್ವಿ, ದೇವರು ಅಂತ ಗೊತ್ತಿದ್ದು ಅಂತ ಹೇಳಿ ಮತ್ತೆ ದೇವರಲ್ಲಿ ಕ್ಷಮಾಪಣೆ ಬೇಡಿಕೊಂಡು ಕೇಳಿಕೊಂಡ್ರು. ಅವರೆಲ್ಲ ಸಜ್ಜನರೇ. ತಾತ್ಕಾಲಿಕವಾಗಿ ಏನೇನೋ ತಪ್ಪು ತಿಳುವಳಿಕೆಗಳಿಂದ ದಾರಿ ತಪ್ಪಿದರು, ಮತ್ತೆ ದಾರಿಗೆ ಬಂದರು. ಕೃಷ್ಣೋತ ವೀಕ್ಷ ಪುರುಹೂತ ಮಹಪ್ರವತ್ನಂ ಗೋಪಾನ್ಯವಾರಯದ ವಿಸ್ಮರಣಾಯ ತಸ್ಯ ಮಾನುಷೋಯಮಿತಿ ಮಾಮವಗಚ್ಚತಾಂತಃ ಇತ್ಯವ್ಯಯೋಸ್ಯ ವಿದಧೇ ಮಹಭಂಗಮೀತಃ. ಆಮೇಲೆ ಶ್ರೀಕೃಷ್ಣ ಒಂದು ಬಾರಿ ಗೋವುಗಳನ್ನು ಮೇಯಿಸಿ ಮನೆಗೆ ತೆರಳಿದಾಗ ಅಲ್ಲಿ ಏನೋ ಒಂದು ಯಜ್ಞಕ್ಕೆ ಪ್ರಯತ್ನ ನಡೀತಾ ಇತ್ತು. ಅಪ್ಪನನ್ನ ಕೇಳಿದ, ಏನಿದು, ಯಾವುದೋ ಕಾರ್ಯಕ್ಕೆ ಭರದಿಂದ ಸಿದ್ಧತೆ ಆಗ್ತಾ ಇದೆಯಲ್ಲ ಅಂತ. ಅದಕ್ಕೆ ಅವರಪ್ಪ ನಂದ ಹೇಳಿದ, ಇಂದ್ರನಿಗಾಗಿ ಒಂದು ಯಾಗ ಮಾಡ್ತಾ ಇದ್ದೇವೆ ಅಂತ. ಆಗ ದೇವರೇನು ಮಾಡಿದ? ಗೋಪಾನ್ಯವಾರಯತ್, ಗೋಪಾಲಕರನ್ನು ತಡೆದ. ಈ ಗೋಪಾಲಕರು ತಡೆದ ಮೇಲೆ ಇಂದ್ರನನ್ನ ಆರಾಧನೆ ಮಾಡುವ ಪದ್ಧತಿಯೇ ಬಿಟ್ಟು ಹೋಯಿತು. ಅಲ್ಲ, ದೇವರು ಅವಾಗ ಮಾತ್ರ ತಡೆಯಬೇಕಿತ್ತು ಅಲ್ವಾ? ಆಮೇಲೆ ಆ ಸಂಪ್ರದಾಯ ಇರಲಿ ಅಂತ ಹೇಳಿ ಉಳಿಸ್ಬೇಕಿತ್ತು. ದೇವರು ಯಾಕೆ ಹಾಗೆ ಮಾಡಿದ? ದೇವರು ಒಂದು ಬಾರಿ ನಿಲ್ಲಿಸಿದ್ದು, ಆಮೇಲೆ ಅದನ್ನು ನಾವೆಲ್ಲೂ ಕೂಡ ಕಾಣೋದಿಲ್ಲ. ನೀವು ಯಾವುದೇ ಪ್ರಚಲಿತ ಅಂದರೆ ಮಹಾಭಾರತ ಆದ ಮೇಲೆ ಏನೇನೆಲ್ಲ ಸಾಹಿತ್ಯ ಬಂತು, ವಸುದೇವ ಹಿಂಡಿ ಅಂತನ್ನುವ ಬೌದ್ಧ ಸಾಹಿತ್ಯ ಇರಬಹುದು, ಯಾವುದೇ ಸಾಹಿತ್ಯದಲ್ಲಿ ನೀವು ಇಂದ್ರನನ್ನ ಕುರಿತಾದ ಯಜ್ಞವನ್ನು ಆಮೇಲೆ ಕಾಣೋದೇ ಇಲ್ಲ. ದೇವರು ಒಂದು ಬಾರಿ ಬಿಡಿಸಿದ, ಆಮೇಲೆ ಅದು ನಿಂತೇ ಹೋಯ್ತಲ್ಲ. ದೇವರು ಯಾಕೆ ಹಾಗೆ ಮಾಡಿದ? ಮಳೆ ಕೊಡ್ತಾ ಇದ್ದಾನೆ ಇಂದ್ರದೇವ ಅನ್ನುವ ಕೃತಜ್ಞತೆಯಿಂದ ಎಲ್ಲ ಪ್ರಜೆಗಳು ಕೂಡ ಇಂದ್ರನನ್ನ ಆರಾಧನೆ ಮಾಡ್ತಾ ಇದ್ರು. ದೇವರು ಯಾಕೆ ಅದನ್ನು ನಿಲ್ಲಿಸಿದ? ಅವತ್ತಿನ ಕಾಲಕ್ಕೆ ಒಂದು ಕಾರಣ ಇತ್ತು. ತಸ್ಯ ಅವಿಸ್ಮರಣಾಯ. ಆ ಸಮಯದಲ್ಲಿ ಇಂದ್ರ ದೇವರನ್ನ ಮರೆತಿದ್ದ. ದೇವರನ್ನ ಮನುಷ್ಯ ಎನ್ನುವಂತೆ ಕಾಣ್ತಾ ಇದ್ದ. ಇದೇ ಅರಿವು ಮುಂದುವರಿಬಾರದು, ಇಂದ್ರನ ಅರಿವು ಬದಲಾಗಬೇಕು ಅಂತ ಹೇಳಿ ದೇವರೇನು ಮಾಡಿದ? ಮಹಭಂಗಂ ವಿದಧೆ, ಯಜ್ಞವನ್ನು ನಿಲ್ಲಿಸಿದ. ಆಮೇಲೆ ಅದು ಏನಾಯಿತು ಅಂದರೆ, ಇಂದ್ರಧ್ವಜ ಅಂತ ಹೇಳಿ ಪ್ರತಿಯೊಂದು ಗ್ರಾಮಗಳಲ್ಲಿ, ಅವತ್ತು ಪ್ರಾಚೀನ ಭಾರತದ ಪ್ರತಿಯೊಂದು ಗ್ರಾಮಗಳಲ್ಲಿ ಒಂದೊಂದು ಜಾತ್ರೆ ಇತ್ತು. ಈಗ ಕೆಲವೊಂದು ಕಡೆ ಹಾಳಾಗಿರಬಹುದೇನೋ, ಆದರೆ ಇವತ್ತಿಗೂ ಕೂಡ ಗ್ರಾಮದ ಜಾತ್ರೆಗಳು ಇವೆ. ಆ ಗ್ರಾಮದ ಜಾತ್ರೆಯಲ್ಲಿ ಇಂದ್ರಧ್ವಜ ಅಂತ ಹೇಳಿ ಒಂದರ ಪ್ರತಿಷ್ಠೆ ಮಾಡಲಿಕ್ಕಿದೆ. ಅದರ ಪ್ರಜ್ಞಾಪೂರ್ವಕವಾಗಿ ಅನೇಕ ಜನ ಮಾಡದೇ ಇರಬಹುದು, ಆದರೆ ಪೂರ್ತಿಯಾಗಿ ಇಂದ್ರನನ್ನ ಪೂಜೆ ಮಾಡೋದ್ರಿಂದ ಜನರನ್ನ ಆಚೆಗೊಳಿಸ್ತಿಲ್ಲ ದೇವರು. ಆ ಗೋವಳರು ಮಾಡ್ತಾ ಇದ್ದ ಯಜ್ಞವನ್ನು ಮಾತ್ರ ತಪ್ಪಿಸಿದ. ಆದರೆ ಬೇರೊಂದು ರೂಪದಿಂದ ಪೂಜೆ ಮಾಡ್ತಾರೆ, ಆದ್ರೆ ಅದರ ಐಡಿಯಾ ಪೂರ್ತಿ ಇರಲ್ಲ ಅಷ್ಟೆ. ಯಾವಾಗ ಈ ಪದ್ಧತಿಯ ಬದಲಾವಣೆ ಆಯಿತು, ಇದಕ್ಕಿಂತ ಮೊದಲು ಹೇಗಿತ್ತು ಅಂತ ಹೇಳಿ ಅವರಿಗೆ ಅಷ್ಟು ಸ್ಪಷ್ಟತೆ ಇರಲ್ಲ. ಯಾಕೆಂದರೆ ಯಾವುದೇ ಸಂಪ್ರದಾಯ ಆಗಲಿ,
ಆ ಸಂಪ್ರದಾಯದ ಆಳಕ್ಕೆ ಇಳಿದು ನೋಡಿದರೆ ಅದು ಒಳ್ಳೆಯ ಸಂಪ್ರದಾಯ ಆಗಿದ್ದರೆ ಅದು ಯಾವುದೋ ಒಂದು ಬದಲಾವಣೆಯನ್ನು ಇಟ್ಟುಕೊಂಡು ಬಂದಿರ್ತದೆ. ಮೊದಲು ಯಾವುದೋ ಒಂದು ಪದ್ಧತಿ ಇರುತ್ತೆ, ಅದು ಸರಳಗೊಂಡು ಈ ತರಹದ ಪದ್ಧತಿ ಆಗಿರುತ್ತೆ. ಮೊದಲು ಇಂದ್ರನನ್ನ ಕುರಿತು ಯಾಗ ಮಾಡ್ತಾ ಇದ್ರು, ಕೃಷ್ಣ ಬಂದು ನಿಲ್ಲಿಸಿದ, ಆಮೇಲೆ ಇಂದ್ರನನ್ನ ಕುರಿತು ಯಾಗ ಮಾಡೋದು ಬಿಟ್ಟರು. ಇಂದ್ರಧ್ವಜ ಸ್ಥಾಪನೆ ಅಂತನ್ನೋದು ಎಲ್ಲ ಜಾತ್ರೆಗಳಲ್ಲಿ ಶುರು ಆಯಿತು. ಆಯಾ ಊರುಗಳಲ್ಲಿ ಬೇರೆ ಬೇರೆ ಹಳ್ಳಿಗಳಲ್ಲಿ ಇಂದ್ರಧ್ವಜ ಸ್ಥಾಪನಾ ಪೂಜೆ ಅನ್ನೋದೇ ಶುರು ಆಯಿತು. ಇದರ ಆಚೆಗೆ ಹೋದರೆ ನಾವು ಪಂಚರಾತ್ರ ಮೊದಲಾದ ಪೂಜಾಕ್ರಮದ ಇತಿಹಾಸವನ್ನು ಹೇಳುವ ಗ್ರಂಥಗಳನ್ನು ನೋಡಿ, ಬೌದ್ಧರ ಏನು ಅನೇಕ ಗ್ರಂಥಗಳನ್ನು ನೋಡಿದಾಗ ನಮಗಿನ್ನೂ ಒಳ್ಳೊಳ್ಳೆ ಮಾಹಿತಿ ಸಿಗತ್ತೆ. ಅಂದರೆ ಜನಪದ ಅನ್ನೋದೇನಿದೆ, ಯಾವುದೇ ಒಂದು ಇವರು ಜನಪದ ಅನ್ನೋದು ವೈದಿಕದಿಂದ ಪೂರ್ಣ ಭಿನ್ನ ಅಂತ ಹೇಳ್ತಾರೆ. ಎಲ್ಲ ಬುದ್ಧಿಜೀವಿಗಳು ಲದ್ಧಿಜೀವಿಗಳು ಹಾಗೆ ಹೇಳೋದು. ಇವತ್ತಿನ ಹೆಚ್ಚು ಜನಪದ ಅಂತ ಏನು ಟೆಕ್ಸ್ಟ್ ಇದೆ, ಆ ಎಲ್ಲ ಜನಪದಗಳು ವೈದಿಕದಿಂದ ಪ್ರಭಾವಿತವಾಗಿವೆ. ಎರಡು ಪ್ರತ್ಯೇಕ ಎಂಟಿಟಿ ಅಲ್ವೇ ಅಲ್ಲ. ವೈದಿಕ ಅನ್ನೋದು ಬೇರೆ, ಜನಪದ ಅನ್ನೋದು ಬೇರೆ ಅಂತ. ಕೆಲವೊಮ್ಮೆ ಇವಾಗ ನೋಡಿ, ವಾಲ್ಮೀಕಿ ರಾಮಾಯಣದಲ್ಲಿಯೇ ಮಾರ್ಗ ಮತ್ತು ದೇಸಿ ಎರಡೂ ಕೂಡ ಬೇರೆ ಅಂತ ಹೇಳ್ತಾರೆ. ಮಾರ್ಗ ಬೇರೆ, ದೇಸಿ ಬೇರೆ ಅಂತ. ವಸ್ತುತಃ ಮಾರ್ಗ ಅಂದರೆ ಶಾಸ್ತ್ರೀಯ ಸಂಗೀತ. ಆ ಶಾಸ್ತ್ರೀಯ ಸಂಗೀತವೇ ಯಾವುದೋ ಒಂದು ಛಾಪಿನಿಂದ ಜಾನಪದ ಸಂಗೀತ ಆಗಿರುತ್ತೆ. ಹೀಗಾಗಿ ಈ ಪ್ರತಿಯೊಂದು ಜಾನಪದದ ಹಿಂದೆ ವೈದಿಕದ ಒಂದು ಛಾಪು ಇರುತ್ತೆ. ನಾವು ಅದನ್ನು ನೋಡಬೇಕು, ಅದನ್ನು ಹೇಳಬೇಕು. ಕೃಷ್ಣ ವೈದಿಕ ಧರ್ಮವನ್ನು ಸಿಂಪ್ಲಿಫೈ ಮಾಡಿ ಜಾನಪದರು ಆಚರಣೆ ಮಾಡುವಂತೆ ಸೇರಿಸಿದನೇ ವಿನಃ ಪೂರ್ತಿಯಾಗಿ ವೈದಿಕ ಪದ್ಧತಿಯನ್ನು ನಾಶ ಮಾಡಲಿಲ್ಲ ಅನ್ನೋದರ ಅರಿವು ನಮಗಿರಬೇಕು. ಅಂದರೆ ಕೃಷ್ಣ ಅವತ್ತು ಇಂದ್ರನ ಯಾಗವನ್ನು ನಿಲ್ಲಿಸಿದ್ದು ಅಂತನ್ನೋದು ನಾವು ಕಥೆ ಹೇಳ್ಕೊಂಡು ಹೋಗುವಾಗ ಸರಳವಾಗಿ ಹೊರಟು ಹೋಗ್ತೇವೆ. ಆದರೆ ಅದರ ಹಿಂದೆ ಬಹಳ ಯೋಚನೆ ಮಾಡಬೇಕಾದದ್ದಿದೆ. ದೇವರು ಆ ವೈದಿಕವಾದ ಪದ್ಧತಿಯನ್ನು ನಿಲ್ಲಿಸಲಿಲ್ಲ, ಬೇರೆ ರೀತಿಯಿಂದ ಜಾನಪದದೊಳಗೆ ಇಂದ್ರನ ಪೂಜೆಯನ್ನು ತೂರಿಸಿದ, ಸೇರಿಸಿದ. ಯಾಕೆ ಇಷ್ಟು ಹೇಳ್ತಾ ಇದ್ದಾನೆ ಅಂತ ನಿಮಗೆಲ್ಲ ಅನ್ನಿಸಿರಬಹುದು. ಇದರ ಪ್ರಯೋಜನ ನಿಮಗೆ ಕಾಲಾಂತರದಲ್ಲಿ ಗೊತ್ತಾಗತ್ತೆ ಅಂತ ನಾನಷ್ಟೇ ಹೇಳಬಲ್ಲೆ. ಗೋಪಾನ್ಶ್ಚತಾನ್ ಗಿರಿಮೋಹಸ್ಮಧುರು ಸ್ವಧರ್ಮ ಇತ್ಯುಕ್ತಿ ಸಚ್ಛಲತ ಆತ್ಮಮಹೇವತಾರ್ಯ ಭೂತ್ವಾತಿ ವಿಸ್ತೃತತನುರ್ಬುಭುಜೇ ಬಲಿಂತಃ ನಾನಾ ವಿಧಾನ್ನರತಪಾನ ಗುಣೈಸ್ಸಹೈವ. ಅವರು ಗೋವರ್ಧನ ಯಜ್ಞವನ್ನು ಮಾಡಬೇಕು, ಇಂದ್ರ ಯಜ್ಞವನ್ನು ಮಾಡಬೇಕು ಅಂತ ಇದ್ರು. ಇಂದ್ರನನ್ನ ಕುರಿತಾದ ವೈದಿಕ ವಿಚಾರಗಳಿರುವ, ವೈದಿಕ ಅನುಷ್ಠಾನಗಳಿರುವ ಜಾತ್ರೆ. ಇವಾಗ ಎಲ್ಲ ಗೋವರ್ಧನ ಪರಿಕ್ರಮ ಅಂತ ಒಂದು ಮಾಡ್ತಾರೆ. ಇವತ್ತಿಗೂ ಕೂಡ ಗೋವರ್ಧನ ಪರಿಕ್ರಮ ಅಂತ. ಆ ಗೋವರ್ಧನ ಪರಿಕ್ರಮ ಕೃಷ್ಣನ ಕಾಲದಲ್ಲಿಯೇ ಶುರು ಆಗಿದ್ದು. ಅದು ಯಾಕೆ ಅಂತ ಹೇಳಿ ನಮಗೆ ಮುಂದೆ ಗೊತ್ತಾಗತ್ತೆ. ಗೋಪಾನ್ಶ್ಚತಾನ್ ಗಿರಿಮೋಹಸ್ಮಧುರು ಸ್ವಧರ್ಮ ಇತ್ಯುಕ್ತ ಸಚ್ಛಲತ ಆತ್ಮಮಹೇವತಾರ್ಯ. ಅವನು ಇಂದ್ರನನ್ನ ಕುರಿತಾದ ಹಬ್ಬ ಇತ್ತಲ್ಲ, ಅದನ್ನ ಬೆಟ್ಟದ ಹಬ್ಬ ಮಾಡಿಬಿಟ್ಟ ಕೃಷ್ಣ. ಅಂದರೆ ವೈದಿಕದ ನೆರಳಿರುವ ಜಾನಪದ ಹಬ್ಬವನ್ನ ದೇವರು ಉಂಟು ಮಾಡಿದ. ಇದನ್ನ ಹೀಗೆ ಬದಲಾಯಿಸಲಿಕ್ಕೆ ವಿಚಿತ್ರ ಸಾಮರ್ಥ್ಯ ಬೇಕು. ಜನ ಕೂಡಲೇ ಒಪ್ಕೊಳ್ಳಲ್ಲ, ಯಾವುದನ್ನು ಕೂಡ ತೀರಾ ಸಹಜವಾದದ್ದನ್ನೇ ಒಪ್ಕೊಳ್ಳೋಲ್ಲ. ಈ ತರಹದ ದೊಡ್ಡ ಬದಲಾವಣೆಯನ್ನು ಹೇಗೆ ಒಪ್ಕೊಂಡ್ರು ಅಂದರೆ ಕೃಷ್ಣ ಇದ್ದ, ಅದರಿಂದಾಗಿ ಬದಲಾವಣೆ ಒಪ್ಕೊಂಡ್ರು ಅಷ್ಟೇ. ಗಿರಿಮಹ ಅಸ್ಮಧುರು ಸ್ವಧರ್ಮ, ಬೆಟ್ಟವನ್ನು ಕುರಿತು ಆರಾಧನೆ ಮಾಡಬೇಕು, ಈ ಬೆಟ್ಟಕ್ಕೊಬ್ಬ ದೇವರಿದ್ದಾನೆ ಎಂದ.
ಇತ್ಯುಕ್ತಿ ಸಚ್ಛಲತಃ. ಛಲ ಅಂತಂದ್ರೆ ಮಯಕ ಬರಿಸುವ ತರ್ಕ. ಏನು ಮಾಡ್ತಾ ಇದ್ದೇವೆ ಅಂತ ಕನ್ಫ್ಯೂಸ್ ಮಾಡುವಂತಹ ತರ್ಕವನ್ನ ಛಲ ಅಂತ ಕರೀತಾರೆ. ಛಲ ಅಂತಂದ್ರೆ ಮರೆಮೋಸ ಮಾಡುವ ಮಾತು ಅಂತ, ಅವರನ್ನ ಗೊಂದಲಗೊಳಿಸುವ ಮಾತು, ಅವರನ್ನ ಸೋಲಿಸುವಂತಹ ಮಾತು, ಅದನ್ನ ಛಲ ಅಂತ ಕರೀತಾರೆ. ಇದು ಸಚ್ಛಲ, ಒಳ್ಳೆಯ ಛಲ. ಅದೇನು ಒಳ್ಳೆಯ ಛಲ? ದೇವರು ಏನು ಹೇಳಿದ? ಎಲ್ಲವೂ ಕರ್ಮದಿಂದ ಆಗತ್ತೆ, ಮಧ್ಯದಲ್ಲಿ ಇಂದ್ರ ಯಾಕೆ ಅಂತ ಕೇಳಿದ. ಜನರಿಗೆ ಉತ್ತರ ಗೊತ್ತಾಗಲಿಲ್ಲ. ಆದರೆ ಈ ಛಲ ಇದೆಯಲ್ಲ, ಅಂದರೆ ಜನರನ್ನ ಗೊಂದಲದಲ್ಲಿ ಬೀಳಿಸುವ ಕಲೆ, ಅದನ್ನು ಛಲ ಅಂತ ಕರೀತಾರೆ. ಅದು ಸಚ್ಛಲ ಹೇಗೆ ಅಂತಂದ್ರೆ ದೇವರು ಮಾಡಿದ್ರಿಂದ ಸಚ್ಛಲ. ಇದು ಒಂದನೇ ಸಮಾಧಾನ. ಎರಡನೇ ಸಮಾಧಾನ, ಇದರಿಂದ ಆಗುವ ಪರಿಣಾಮ ಒಳ್ಳೆಯದಿತ್ತು. ಏನು? ಇಂದ್ರನಿಗೆ ಬುದ್ಧಿ ಬಂತು. ಮುಂದಿನ ಜನಾಂಗ ವೇದದಿಂದ ದೂರಾದಾಗಲೂ ಕೂಡ ದೇವರೊಡನೆ ಸಂಪರ್ಕ ಇಟ್ಟುಕೊಳ್ಳುವಂತೆ ಆಯಿತು. ದೇವರೊಡನೆ ಒಂದು ಒಳ್ಳೆಯ ಕನೆಕ್ಷನ್ ಇತ್ತು. ಈ ತರಹದ ಅನೇಕ ಸಂಗತಿಗಳು ಇಲ್ಲಿವೆ. ವಸ್ತುತಃ ನಾನು ಇವತ್ತು ಪೂರ್ತಿಯಾಗಿ ಹೇಳಲಿಕ್ಕಾಗಲ್ವಾ ಏನ? ಯಾಕೆಂದರೆ ಕೃಷ್ಣ ಬದಲಾವಣೆ ಮಾಡಿದ. ನೀವು ಇಂದ್ರನನ್ನ ಕುರಿತಾದ ಯಾಗ ಮಾಡಬೇಡಿ, ಈ ಗೋವರ್ಧನನ್ನ ಕುರಿತಾದ ಯಾಗ ಮಾಡಿ ಅಂತ. ಹಾಗೆ ಮಾಡಿದ್ದರ ಉದ್ದೇಶ ನಮಗೆ ದೀರ್ಘಕಾಲದ ಮೇಲೆ ಯೋಚನೆ ಮಾಡಿದಾಗ ಗೊತ್ತಾಗುತ್ತೆ. ಅವತ್ತಿನ ಜನಕ್ಕೆ ಸ್ಪಷ್ಟತೆ ಇತ್ತೋ ಇಲ್ವೋ ಗೊತ್ತಿಲ್ಲ ನನಗೆ. ಆದರೆ ಇವತ್ತಿಗೂ ಕೂಡ ಕೃಷ್ಣ ಮಾಡಿದ ಬದಲಾವಣೆ ಇಲ್ಲದಿರುತ್ತಿದ್ದರೆ ಈ ದೊಡ್ಡ ವೈಭವ ಇರ್ತಿರ್ಲಿಲ್ಲ. ಕೃಷ್ಣ ಏನು ಮಾಡಿದ? ಒಂದು ದೊಡ್ಡ ವೈಭವ, ಎಲ್ಲರೂ ಜನ ಸೇರುವಂತೆ ಮಾಡಿಬಿಟ್ಟ. ಗೋವರ್ಧನ ಗಿರಿಯನ್ನು ಕುರಿತಾಗಿ ಯಾಗ ಮಾಡಬೇಕಾ? ಆ ಯಾಗದಲ್ಲಿ ವಾಚ್ಯನಾದವ ನಾರಾಯಣನ, ಆ ಯಾಗದ ಮಂತ್ರಗಳಿಂದ. ಆಮೇಲೆ ಎಲ್ಲರೂ ಕೂಡ ಒಟ್ಟಿಗೆ ಇಡೀ ಬೆಟ್ಟವನ್ನು ಸುತ್ತಿ ಬರೋದು ಅಂತ ಇದೆಯಾ? ಈ ತರಹದ ಎಲ್ಲ ಅನೇಕ ಬದಲಾವಣೆಗಳು, ಎಲ್ಲರೂ ಒಟ್ಟಿಗೆ ಸೇರ್ತಾರೆ. ಎಲ್ಲರನ್ನ ಒಗ್ಗೂಡಿಸುವಂತಹ ಯಾವುದೋ ಒಂದು ಪ್ರಸಂಗ ಇದೆಯಲ್ಲ, ಯಾವುದೋ ಒಂದು ಕ್ರಿಯೆ ಇದೆಯಲ್ಲ. ಮೊದಲು ಅದು ಸಂಕುಚಿತವಾಗಿತ್ತು. ಇಂದ್ರನೇ ಒಂದು ಯಾಗ ಅಂತ ಗೋಪಾಲಕರು ಅವರು ಸಂಭ್ರಮಾಚರಣೆ ಮಾಡಿರ್ತಾ ಇದ್ರು. ಆದರೆ ಬೆಟ್ಟವನ್ನು ಇಟ್ಟುಕೊಂಡಾಗ ಅವರ ಸಂಭ್ರಮಾಚರಣೆ ಬಹಳ ದೊಡ್ಡದಾಯಿತು, ಹಿಗ್ಗಿತು. ಕೃಷ್ಣನ ಬದಲಾವಣೆ ಅರ್ಥ ಆಗಲಿಕ್ಕೆ ಇನ್ನೊಂದು ಸ್ವಲ್ಪ ಟೈಮ್ ಬೇಕಾಗತ್ತೆ. ಯಾಕೆ ಕೃಷ್ಣ ಈ ಪುಟ್ಟ ಇಂದ್ರನನ್ನ ಕುರಿತಾದ ಯಾಗ ಮಾಡುವುದರಿಂದ ಗೋವರ್ಧನ ಬೆಟ್ಟವನ್ನ ಕೇಂದ್ರೀಕರಿಸಿ ಯಾಗ ಮಾಡೋದು ಅಂತ ಯಾಕೆ ಬದಲಾವಣೆ ಮಾಡಿದ ಅಂದರೆ, ವೈದಿಕವನ್ನು ಸಿಂಪ್ಲಿಫೈ ಮಾಡಿ ಹೇಗೆ ಜನಪದದಲ್ಲಿ ಬೇರೂರಿಸಬಹುದು ಅಂತನ್ನುವ ದೊಡ್ಡ ಎಕ್ಸ್ಪೆರಿಮೆಂಟ್ ಅದು. ಬಹಳ ದೊಡ್ಡ ಎಕ್ಸ್ಪೆರಿಮೆಂಟ್ ಅದು. ನಮಗೆ ಇವತ್ತು ಅದರ ಆ ಊಹೆಗೂ ನಿಲುಕ್ತಾ ಇಲ್ಲ. ಅದು ಗೋವರ್ಧನ ಪರ್ವತದ ಒಂದು ಕೇಂದ್ರೀಕೃತವಾಗಿಟ್ಟುಕೊಂಡು, ಗೋವರ್ಧನ ಪರ್ವತವನ್ನು ಕೇಂದ್ರೀಕೃತವಾಗಿಟ್ಟುಕೊಂಡು ಯಾಗ ಮಾಡಿದ್ದು ಒಂದು ವೈದಿಕ ಕ್ರಿಯೆಯನ್ನ ಜನಸಾಮಾನ್ಯರಿಗೆ ಮುಂದಿನ ತಲೆಮಾರು ಉಳಿಯುವ ಹಾಗೆ ಯಾವ ರೀತಿ ಉಳಿಸಬಹುದು ಅನ್ನೋದಕ್ಕೆ ಕೃಷ್ಣ ತೋರಿಸಿಕೊಟ್ಟದ್ದು. ಬಹಳ ವಿಚಿತ್ರವಾದ ಇದಿದೆ. ಇದು ಭಾಗವತದ ಹಿನ್ನೆಲೆಯಲ್ಲಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಇದರ ಸಾಂಸ್ಕೃತಿಕ ರೂಪಗಳೇನು, ಇದರಲ್ಲಿ ಫ್ಲೋರಾ ಮತ್ತು ಫೋನಾ ಯಾವ ರೀತಿ ಇದೆ, ಅದೆಲ್ಲ ಬಹಳ ವಿಭಿನ್ನವಾಗಿ ತೆರೆದುಕೊಳ್ಳುತ್ತೆ. ನಾನು ನಾಳೆಯೂ ಕೂಡ ಎಷ್ಟು ಹೇಳ್ತೇನೋ ಗೊತ್ತಿಲ್ಲ. ಒಟ್ಟು ಇಷ್ಟಂತೂ ಸಮರೈಸ್ ಈಗಲೇ ಮಾಡಿಬಿಡ್ತೇನೆ. ಮೊದಲು ಇಂದ್ರನನ್ನ ಕುರಿತಾದ ಹೋಮ ಮಾಡ್ತಾ ಇದ್ರು, ಪುರೋಹಿತರನ್ನ ಕರೆಸಿ ಹೋಮ ಮಾಡ್ತಾ ಇದ್ರು. ಆಮೇಲೆ ಎಲ್ಲರೂ ಕೂಡ ಸಂಭ್ರಮಾಚರಣೆ, ಕಾಣಿಕೆಗಳನ್ನು ಕೊಟ್ಟುಕೊಳ್ಳೋದು, ಮತ್ತೆ ಕುಣಿಯೋದು,
ನಾಟಕಗಳನ್ನು ಪ್ರದರ್ಶನ ಮಾಡುವುದು ಅವೆಲ್ಲ ಅವರು ಮಾಡ್ತಾ ಇದ್ರು. ನರ್ತನ, ಆಮೇಲೆ ಎಲ್ಲರೂ ಒಳ್ಳೆ ಊಟ ಇತ್ಯಾದಿಗಳನ್ನು ಮಾಡ್ಕೊಳ್ತಾ ಇದ್ರು. ಕೃಷ್ಣ ಬಂದ, ಇಂದ್ರನನ್ನ ಕುರಿತಾದ ಯಾಗ ಮಾಡಬೇಡಿ ಅಂತ, ಯಾಗ ಮಾಡಬೇಡಿ ಇರಲಿಲ್ಲ, ಇಂದ್ರನನ್ನ ಕುರಿತಾದ ಯಾಗ ಮಾಡಬೇಡಿ ಅಂತ, ಮತ್ತೆ ಗೋವರ್ಧನನ್ನ ಕುರಿತಾದ ಯಾಗ ಮಾಡಿ ಇಂದ. ಗೋವರ್ಧನ ಅಂತಂದಾಗ ಅವನು ಪ್ರದಕ್ಷಿಣೆ ಬರಬೇಕು, ಪರಿಸರವನ್ನ ರಕ್ಷಣೆ ಮಾಡಿರಬೇಕು, ಆ ಪಶುಗಳಲ್ಲದೆ ಇಡೀ ಬೆಟ್ಟವನ್ನ ಸುತ್ತಿ ಬರಬೇಕು ಅಂತಂದಾಗ ಆ ಜಾಗ ಶುದ್ಧವಾಗಿ ಇರಬೇಕು. ಈ ತರಹದ ಅನೇಕ ಸಂಗತಿಗಳು ಬೆಳೀತಾ ಹೋಯ್ತು ಅದರ ಹಿಂದೆ. ಅದರಿಂದಾಗಿ ವೈದಿಕ ಕ್ರಿಯೆಯನ್ನ, ಪುಟ್ಟ ವೈದಿಕ ಕ್ರಿಯೆಯನ್ನ, ಅತ್ಯಂತ ಪುಟ್ಟ ಸಂಭ್ರಮವನ್ನ, ಅಂದರೆ ಅತ್ಯಂತ ಮಿನಿಮಮ್ ಆಗಿರುವಂತಹ ಏನು ಆಚರಣೆಗಳಿತ್ತು ಅದನ್ನ ಕಲ್ಚರಲ್ ಆಗಿ ಬಹಳ ದೊಡ್ಡದಾಗಿ ಮ್ಯಾಗ್ನಿಫೈ ಮಾಡಿ ದೇವರೇನು ಮಾಡಿದ, ಜನರ ಮುಂದೆ ಇಟ್ಟ. ಇದು ಗೋವರ್ಧನ ಪರ್ವತವನ್ನ ಕುರಿತಾದ ನಡೆ. ಹೇಗೆ ಒಂದು ವೈದಿಕ ಕ್ರಿಯೆಯನ್ನ ಜಾನಪದವಾಗಿ ಮಾಡಿದ, ಜಾನಪದವನ್ನ ವೈದಿಕವಾಗಿ ಹೇಗೆ ರೂಪಿಸಿದ ಅನ್ನೋದನ್ನೆಲ್ಲ ನಾವಿದರಿಂದ ನೋಡಬಹುದು. ಒಂದು ದೊಡ್ಡ ಮನಸ್ತತ್ವ, ಮನಃಶಾಸ್ತ್ರ ಇದರ ಹಿಂದೆ ಇದೆ. ಇನ್ನೂ ಇದರ ಮುಂದಿನ ಭಾಗಗಳೇನಿದೆ ಅದನ್ನು ನಾವು ನಾಳೆ ನೋಡೋಣ ಅಂತ ಹೇಳ್ತಾ, ಇಷ್ಟು 62 ಶ್ಲೋಕಗಳನ್ನು ನಾವು ನೋಡಿದ್ದೇವೆ. ಇದರ ಮುಂದೆ 63 ಏನಿದೆ ಅದನ್ನ ನಾವು ನೋಡೋಣ. ಅಂದರೆ ಆ ಮಂತ್ರಗಳಿಗೆಲ್ಲ ಏನು ಅರ್ಥ ಬಂತು, ಆ ಘಟನೆಗಳಿಗೆಲ್ಲ ಏನು ಅರ್ಥ ಬಂತು, ಈ ತರಹ ಅದು ತೆರೆದುಕೊಂಡು ಹೋಗುತ್ತೆ. ಅದನ್ನು ದೇವರು ಎಷ್ಟು ಹೇಳಿಸ್ತಾನೋ ಅಷ್ಟು ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು.